ರೆಡಿನಪ್ಪ? ಓಕೆ. ಸೊ ನಮಸ್ಕಾರ ಎಲ್ರಿಗೂ. ನಿಮ್ಮ ಟ್ರಾಲ್ ಹೈದಾ ಪೇಜ್ನ ಎಲ್ಲ ಫಾಲೋವರ್ಸ್ಗೂ ನಿಮ್ಮ ಪ್ರೀತಿಯ ಅನಿಲ್ ಮಾಡುವಂಥ ನಮಸ್ಕಾರಗಳು. ಸೊ ಹರ್ಟೆ ಅನಿಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೆಸ್ಟ್? ಆಲ್ಮೋಸ್ಟ್ ನಾವು ಬೆಳಗ್ಗೆ ಅನೌನ್ಸ್ ಮಾಡಿದ್ದೀವಿ ಇವತ್ತು ನಮ್ಮ ಜೊತೆ ಯಾರು ಬರ್ತಾರೆ ಅಂತೇಳಿ. ಸೊ ಲೈಟಾಗಿ ಇಂಟ್ರೊಡಕ್ಷನ್ ಕೊಡಕ್ಕೆ ಬರ್ತೀನಿ. ಸೊ ಕನ್ನಡ ಇಂಡಸ್ಟ್ರಿಗೆ ಒಂದು ಟೈಮ್ನಲ್ಲಿ ಒಂದು ಅದ್ಭುತವಾದಂತಹ ಮ್ಯೂಸಿಕ್ಗೆ ಜನ ಕಾಯ್ತಾ ಇದ್ವಿ. ಸೊ ಅಂತಹ ಮ್ಯೂಸಿಕ್ ಮೂಲಕ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿದಂಥ ನಮ್ಮ ಮಂಗಳೂರಿನ ಏನು ಹೇಳಿ ಖಂಡಿತವಾಗ್ಲೂ ಸ್ಟಿಲ್ ಇವಾಗ ಕನೆಕ್ಷನ್ ಇಸ್ ವೀಕ್ ಸ್ಟಿಲ್ ಆಯ್ತಪ್ಪ. ಸ್ವಲ್ಪ ಲೈಟಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ. ದೃಷ್ಟಿ ಹಾಕೋರು ಏನೋ ಗೊತ್ತಿಲ್ಲ ಕಣ್ರೆ, ನನ್ನ ಕಾರ್ಯಕ್ರಮದಲ್ಲಿ ದೃಷ್ಟಿ ಹಾಕೋರು ತುಂಬ ಜನ ಆಗಿದ್ದಾರೆ, ಹಾಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಸೊ ಆಗಲೇ ಹೇಳ್ತಾ ಇದ್ನಲ್ಲ, ಸೊ ನಮ್ಮ ಕುಂದಾಪುರದ ಅದ್ಭುತ ಪ್ರತಿಭೆ ರವಿ ಬಸ್ರೂರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಸೂಪರ್. ಸೂಪರ್. ಸೊ ನಿಮ್ಮ ಒಂದು ಜೋಶ್ ನೋಡ್ತಿದ್ದಾನೆ ಗೊತ್ತಾಗುತ್ತೆ. ಸೊ ಮ್ಯೂಸಿಕ್ನಲ್ಲೂ ಅಷ್ಟೇ ಜೋಶು, ನಿಮ್ಮ ಮುಖದಲ್ಲೂ ಅಷ್ಟೇ ಜೋಶು, ನಿಮ್ಮ ಮಾತಿನಲ್ಲೂ ಅಷ್ಟೇ ಜೋಶು. ಇದಕ್ಕೆ ಕಾರಣಕರ್ತರು ಯಾರು? ತುಂಬ ಜನ ಇದ್ದಾರೆ ಸರ್. ಓಕೆ. ತುಂಬ ಜನದ ಕಾಂಟ್ರಿಬ್ಯೂಷನ್, ತುಂಬ ಜನರ ಇನ್ಸ್ಪೈರ್ ಇಂದ ಈಗ ಬದುಕಿದೆ. ಓಕೆ. ಸೊ ಅವರೆಲ್ಲರ ಒಳ್ಳೆತನಗಳನ್ನ ಮಾತ್ರ ಹೆಕ್ಕೊಂಡು, ಪ್ರತಿಯೊಬ್ಬ ಅಷ್ಟಂದ್ರೆ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಸೊ ಕೆಟ್ಟದ್ದು ಬೇಕಾಗಿಲ್ಲ ನಮಗೆ, ಒಳ್ಳೇದು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಓಕೆ. ಮೊದಲನೇದಾಗಿ ಕುಂದಾಪುರದ ಕನ್ನಡ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೈ ರೋಮಾಂಚನ ಆಗುತ್ತೆ ಸರ್ ನಮಗೆ. ಏನಕ್ಕೆ ಅಂದರೆ ಮಲೆನಾಡು, ತುಳುನಾಡು, ಕುಂದಾಪುರ ಕನ್ನಡ, ಈ ಕನ್ನಡ ಕೇಳಬೇಕು ಅಂತಾನೆ ಒಂಥರ ಖುಷಿ. ಈ ಬೆಂಗಳೂರು ಕನ್ನಡ ಕೇಳಿ 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 ಆ ಕನ್ನಡ ಕೇಳಿದಾಗ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ. ಸೊ ಆ ಕನ್ನಡದ ಜೊತೆಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹರ್ಟೆ ಅನಿಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಸರ್, ರವಿ ಬಸ್ರು ಎಷ್ಟೋ ಜನಕ್ಕೆ ತುಂಬ ವರ್ಷದಿಂದ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಉಗ್ರಂವರೆಗೂ ರವಿ ಬಸ್ರೂರ್ ಅಂಥೇಳಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಉಗ್ರಂ ನಿಮ್ಮ ಲೈಫನ್ನು ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದರೆ, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅಲ್ಲದೆ ಬೇರೆ ಇಂಡಸ್ಟ್ರಿಯವರು ಸೂಪರ್, ಯಾರಿದು ಮ್ಯೂಸಿಕ್ ಮಾಡಿರೋದು, ಮ್ಯೂಸಿಕ್ಗೆ ಕೇಳಿಕೊಂಡು ಮ್ಯೂಸಿಕ್ ಡೈರೆಕ್ಟ್ರು ಯಾರು ಅಂತ ಹುಡ್ಕೊಂಡು ನಿಮಗೆ ಕಾಲ್ ಮಾಡಿರುವಂಥ ಉದಾಹರಣೆಗಳು ಇದೆ. ಸೊ ಆ ಒಂದು ಚಿತ್ರ ನಿಮ್ಮನ್ನು ಒಂದು ಪೀಕ್ ಲೆವೆಲ್ಗೆ ತಗೊಂಡೋಯ್ತು. ಸೊ ಆ ಒಂದು ಚಿತ್ರ ನಿಮ್ಮ ಲೈಫ್ ಟರ್ನ್ ಮಾಡ್ತು. ಸೊ ಹೇಗೆ ಅನ್ಸುತ್ತೆ ಅದು? ಸೊ ಅಂದರೆ ನನ್ನ 19ನೇ ವಯಸ್ಸಿಗೆ ನಾನು ಅಂದರೆ ಇಂಡಸ್ಟ್ರಿಗೆ ಬರಬೇಕು, ಈ ಥರ ಏನಾರು ಮಾಡಬೇಕಂತ ಹೇಳಿ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೆ. ಸೊ ಜೀವನದಲ್ಲಿ ಫಸ್ಟು ಎಕ್ಸ್ಪೆಕ್ಟೇಷನ್ನ ನಾವು ಸೈಡಿಗೆ ಇಟ್ಟರೆ ಏನು ಬೇಕಾದ್ರೆ ಆಗುತ್ತೆ ಅನ್ನೋದಕ್ಕೆ ನನ್ನ ಜೀವನವೇ ನನ್ನ ಉದಾಹರಣೆ. ಸೊ ಎಕ್ಸ್ಪೆಕ್ಟೇಷನ್ ನಾನು ಆ ವಯಸ್ಸಿನಲ್ಲೇ ಬಿಟ್ಬಿಟ್ಟಿದೆ. ಎಕ್ಸ್ಪೆಕ್ಟೇಷನ್ನೇ ನಮ್ಮನ್ನು ಸಾಯಿಸೋದು, ಹೀಗಿದ್ರೆ ಹೀಗಾಗುತ್ತೆ, ಹಿಂಗೆ ಮಾಡ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡ್ರೆ ಹಿಂಗಾಗುತ್ತೆ ಅಂತ. ಸೊ ವಿದೌಟ್ ಎಕ್ಸ್ಪೆಕ್ಟೇಷನ್ ಇಲ್ಲಿ ತನಕ ಮಾಡ್ತಾಯಿದ್ದೀನಿ, ಮುಂದೂ ಕೂಡ ಅದೇ ಮಾಡ್ತಾಯಿದ್ದೀನಿ. ಉಗ್ರಂ ಸಕ್ಸಸ್ಸು ಕೂಡ ನಮ್ಗೆ ಎಕ್ಸ್ಪೆಕ್ಟೆಡ್ ಅಲ್ಲ, ನಾನು ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅಂತ ಒಳಗಿಂದ ಖುಷಿ ಇತ್ತು ಅಷ್ಟೇ. ಬಿಟ್ಟರೆ ಅದಾದಮೇಲೆ ಸಕ್ಸಸ್ ಬಂದಿದ್ದು ನಮ್ಗೆ ಅದು ಒಂಥರ ಅಂದರೆ ನಿದ್ದೆ ಕಣ್ಣಲ್ಲೇ ಆದಂಗೆ. ರಾತ್ರಿ ಬೆಳಗಾಗೋದ್ರೊಳಗೆ ಹೌದು, ರಾತ್ರಿ ಬೆಳಗಾಗೋದ್ರೊಳಗೆ ಏನಾಯಿತು ಅದು ಬೋನಸ್ ನನಗೆ. ಸೊ ಒಂದು ಒಳ್ಳೆ ಚಿತ್ರ ಮಾಡಬೇಕು, ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಬೇಕು, ಇಷ್ಟೇ ಪಾಯಿಂಟಲ್ಲಿ ನಿರ್ದೇಶಕರು ಕೂಡ ಹಾಗೆ, ಇಡೀ ಟೀಮ್ ಕೆಲಸ ಮಾಡಿದ್ದೆ ಹಾಗಾಗಿ ಸಕ್ಸಸ್ ಆಗುತ್ತೆ ಇದಾಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೆಡ್ ಇಲ್ಲ. ಸೊ ಮಾಡುವಂಥ ಕೆಲಸದಲ್ಲಿ ನಿಷ್ಠೆ, ಶ್ರದ್ಧೆ ಅನ್ನೋದಿತ್ತು ಅಂದರೆ ಸಕ್ಸಸ್ ಅನ್ನೋದು ಬೋನಸ್ ಆಗಿ ನಮಗೆ ಸಿಗುತ್ತೆ ಅನ್ನೋದು ನಿಮ್ಮ ಮಾತಿನ ಅರ್ಥ. ಹೌದು. ಅಂದರೆ ಈಗ ಇಲ್ಲಿಗೆ ನಾವು ಉಸಿರಾಡ್ತಾ ಇದ್ದೀವಿ, ಗಾಳಿ ಇದೆ, ನಡೆದಾಡ್ತಾ ಇದ್ದೀವಿ, ನೆಲ ಇದೆ, ಇದು ಯಾವುದು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಎಕ್ಸ್ಪೆಕ್ಟ್ ಇಲ್ದಂಗೆ ಆ ಥರ ಎಷ್ಟೋ ಕಾಂಟ್ರಿಬ್ಯೂಷನ್ಗಳಿದೆ. ಸೊ ಅದನ್ನೆಲ್ಲ ಹೋಲ್ದಾವಾಗ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ನಾವು ಏನು ಮಾಡ್ತಾ ಇಲ್ಲ ಆ್ಯಕ್ಚುಲಿ, ಕಂಪೇರ್ ಟು ಪ್ರತಿಯೊಬ್ಬರು ಮಾಡ್ತಾ ಇರೋದು ಅವನು ವೈಯಕ್ತಿಕಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದವಾಗ 100% ಸಕ್ಸಸ್ ಬಂದವಾಗ ನಿಮ್ಗೆ ಆಗೋ ಖುಷಿ ಇದೆಯಲ್ಲ, ಅದು ಬೇರೆ ಲೆವೆಲ್ ಇರುತ್ತೆ. ಸೊ ಒಂದು ನಿಮಗೆ ಒಂದು ಟೈಟ್ಲೇ ಕೊಡ್ತು, ಏನಂದರೆ ಉಗ್ರಂ ರವಿ ಬಸ್ರೂರ್ ಅಂತೇಳಿ ನಿಮಗೆ ಕೊಟ್ಬಿಡ್ತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಅದಕ್ಕಿಂತ ಮುಂಚೆನೂ ಕೂಡ ಎಷ್ಟೋ ಚಿತ್ರಗಳಿಗೆ ಬ್ಯಾಕ್ಗ್ರೌಂಡಲ್ಲಿ ಪ್ರೋಗ್ರಾಮರಾಗಿ ಕೆಲಸ ಮಾಡಿದರೆ, ಎಷ್ಟೋ ಚಿತ್ರಕ್ಕೆ ಹಾಡು ಹೇಳಿದ್ರೆ. ಅದೇ ನಾನು ಹೇಳಿದಾಗೆ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ ಸೂಪರ್ ಹಿಟ್ ಸಾಂಗ್ ಇದೆ, ಅದನ್ನು ಹಾಡಿದವ್ರು ಇವರೇ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವನ್ ಟು ಬಿ ಫ್ರ್ಯಾಂಕ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್. ಸಾಂಗ್ ಮಾತ್ರ ಸೂಪರ್ ಹಿಟ್, ಫಿಲಮು ಸೂಪರ್ ಹಿಟ್ಟು. ಅದನ್ನು ಹಾಡಿದವರು ರವಿ ಬಸ್ರೂರ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಉಗ್ರಂ ಅನ್ನೋ ಒಂದು ಚಿತ್ರ ನಿಮ್ಮನ್ನ ಹೌದು ರವಿ ಬಸ್ರೂರ್ ಅನ್ನೋರು ಇದ್ದಾರೆ ಅನ್ನೋದು ತೋರಿಸ್ಕೊಡ್ತು. ಖಂಡಿತ. ಯಾಕಂದ್ರೆ ಈಗ ಉಗ್ರಂ ಬರ್ತಾ ನಂದು 65 ಸಿನಿಮಾ ಆಗಿತ್ತು, ಯಾರಿಗೂ ಗೊತ್ತಿಲ್ಲ. 65 ಸಿನಿಮಾ ಕನ್ನಡ, ತಮಿಳು, ತೆಲುಗು 3 ಇಂಡಸ್ಟ್ರಿಗೆ ವರ್ಕ್ ಮಾಡಿದ್ದೀನಿ. ಅದ ನಂತರ ಟಿಲ್ ನಾವು ನಂದು 96-97 ಸಿನಿಮಾ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ 100% ನನಗೆ ಉಗ್ರಂ ನನಗೆ ಅಂದರೆ ಬಂದವಾಗ ನಂಗೆ ಭಾಳ ಇನ್ನೂ ಎಕ್ಸೈಟ್ ಆಗ್ತಿದ್ದೆ. ಸೊ 65 ಸಿನಿಮಾಕ್ಕೆ ನನಗೆ ಎಕ್ಸೈಟ್ಮೆಂಟ್ ಎಲ್ಲ ಕಳೆದೋಗಿತ್ತು. ಇನ್ನು ಏನು ಅಂದರೆ ಆ ಎಕ್ಸೈಟ್ಮೆಂಟ್ಸೇ ಇರಲಿಲ್ಲ. ಸೊ ಅದು ಬಂದವಾಗ ಆ ಪ್ರತಿಫಲಾಪೇಕ್ಷೆ ಇಲ್ದಿದ್ದವಾಗ ಅದು ಬಂದವಾಗ ಸೊ ಮಾಡಿದ ಕೆಲಸಕ್ಕೆ ಜನ ಗುರುತಿಸಿದ್ರು. ಸೊ ಪ್ರತಿ ಎಲ್ಲ ವೇದಿಕೆಗೆ ಹೋದಾಗಲೂ ನಾನು ಒಂದೇ ಮಾತಾಡ್ತೀನಿ, ನನ್ನನ್ನು ಗುರುತಿಸಿದಾಗೆ ಇನ್ನೂ ಅದೆಷ್ಟೋ ಜನ ಇದ್ದಾರೆ. ನಾನು ಆಡಿಷನ್ ಮಾಡಿದ್ದೆ,
ನನಗೆ ಎಷ್ಟು ಅಂದರೆ ಇವರಿಗೆಲ್ಲ ಹೆಂಗೆ ವೇದಿಕೆ ಕೊಡೋದು ಅನ್ನೋದೇ ನನಗೆ ದೊಡ್ಡ ಸಮಸ್ಯೆ ಆಗೋಯ್ತು. ಹತ್ರ ಒಂದು 700ರಿಂದ 800 ಲಿರಿಕ್ಸ್ ರೈಟ್ರು, ಟೋಟಲ್ ಒಂದು 1800 2,000 ಜನ ಇದ್ದಾರೆ ಟ್ಯಾಲೆಂಟ್ ಇರೋರು. ಸೊ ಅವರಿಗೆಲ್ಲ ಪ್ರತಿ ಸಲ ಮೆಸೇಜ್ ಆಗ್ತಾರೆ, ಏನು ಮಾಡೋದು ನಾನು ಅದಕ್ಕೆಲ್ಲ ಒಂದಿಷ್ಟೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ಏನೇ ಮಾಡಿದ್ರು ವೇದಿಕೆ ಅಂದರೆ ಇಲ್ಲಿ ಟ್ಯಾಲೆಂಟ್ಗಿಂತ ಇಂಪಾರ್ಟೆಂಟ್ ಗುರುತಿಸೋರು ತುಂಬ ಬೇಕು ಅಂತ ನನ್ನ ಇಲ್ಲಿನ ತನಕ ರಿಸರ್ಚಲ್ಲಿ ನಾನು ಅಂದ್ಕೊಂಡಿದ್ದು. ಸೊ ಗುರುತಿಸೋರು ತುಂಬ ಜನ ಬೇಕು, ಟ್ಯಾಲೆಂಟ್ಗಳು ಸಾಕಷ್ಟಿದೆ ನಮ್ಮಲ್ಲಿ, ಬೇಕಾಗೋಷ್ಟಿದೆ. ಪ್ರತಿಭೆಗಳಿದೆ, ಅದನ್ನು ಗುರುತಿಸ್ಲಿಕ್ಕೆ ವ್ಯಕ್ತಿಗಳು ಬೇಕು. ಸೊ ಆ ಒಂದು ಕೆಲಸದಲ್ಲಿ ನೀವು ಮಾಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಫೈನ್, ಉಗ್ರಂ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚಿಂದ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಸೊ ರವಿ ಬಸ್ರು ಅಂದ್ರೆ ಉಗ್ರಂ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಗೊತ್ತು, ಸಿಂಪಲ್, ಯಾರ ಜೊತೆ ಮಾತಾಡಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಅಷ್ಟೇ ಜನ ಅನ್ಕೊಂಡಿದ್ದಾರೆ. ಬಟ್ ನಾನಿಲ್ಲಿದ್ದೀನಿ ಅಂದಮೇಲೆ ನನಗೆ ಅಷ್ಟನ್ನು ಮಾತಾಡೋಕ್ಕಾಗಲ್ಲ, ಎಲ್ಲದನ್ನು ಕೆದಕ್ಬೇಕು. ಸೊ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸರಿ ಕೇಳಿದೆ, ಸರ್ ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ, ಅದೊಂಥರ ಮಿಕ್ಸ್, ಅದೊಂಥರ ಬಿಡಿ ಅಂದ್ರು. ಸೊ ಆ ವಿಚಾರನೆಲ್ಲ ನಾನು ಕೇಳಬೇಕು ಅಂತ ವಿಚಾರ ಕೇಳಲಿಕ್ಕೆ ನನಗೆ ಖುಷಿ. ಸೊ ಇದನ್ನೆಲ್ಲ ಮಾತಾಡೋದಾದ್ರೆ, ಸರ್ ನೀವು ಹುಟ್ಟಿದ್ದು ಬೆಳೆದಿದ್ದು ಪ್ರತಿಯೊಂದು ಕೂಡ ಕುಂದಾಪುರದಲ್ಲಿ. ಸೊ 19 ವರ್ಷಕ್ಕೆ ನೀವು ಏನೋ ಒಂದು ಮಾಡಬೇಕು ಅಂತೇಳಿ ನೀವು ಬೆಂಗಳೂರಿಗೆ ಬಂದ್ರು ಅಂತ ಹೇಳಿದ್ರಿ. ಸೊ ನಿಮ್ಮ ಹುಟ್ಟಿದಂತಹ ಜಾಗ ಆಗಿರ್ಬೋದು, ನಿಮ್ಮ ಹುಟ್ಟಿದಂತಹ ಊರು, ಸೊ ಆ ಒಂದು ಚೈಲ್ಡ್ಹುಡ್ ನೆನ್ಪು ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ನೆನಪಾಗುತ್ತೆ? ಸೊ ನಿಮ್ಮ ಊರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಂದೊಂದಿಷ್ಟು ವಿಚಿತ್ರ ಸ್ಟೋರಿಗಳು. ಆ ವಿಚಿತ್ರ ಸ್ಟೋರಿ ಕೇಳಬೇಕು ಸರ್, ತುಂಬಾ ಜನ ಗೊತ್ತಿರಲ್ಲ. ಸೊ ಜರ್ನಿ ಸ್ಟಾರ್ಟ್ ಆದ್ದು ನಮ್ದೊಂದು ಎಲ್ಲ, ನಾನಂದ್ರೆ ಕಷ್ಟಪಟ್ಟಿದಂತ ಹೇಳಲ್ಲ. ಸೊ ಅದು ಆ ಟೈಮಿನ ಪರಿಸ್ಥಿತಿ ಇವತ್ತಿನ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಅಷ್ಟೇ. ಸೊ ಒಂದು ಲೋ ಕ್ಲಾಸ್ ಮನೆ, ತಂದೆ ತಾಯಿ, ಇಬ್ಬರು ಅಣ್ಣಂದರು, ಅಕ್ಕ. ಸೊ ಇದೊಂದು ವಾತಾವರಣ. ನನಗೆ ಬುದ್ಧಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಅಕ್ಕನ ಮದುವೆ ಆಗಿತ್ತು, ನಮ್ಮ ಅಣ್ಣಂದ್ರು ಇಬ್ಬರು ಇದ್ರು. ಸೊ ಅಕ್ಕಪಕ್ಕದ ವಾತಾವರಣ ಹೇಗಿತ್ತು ಹೇಳಿದ್ರೆ, ಬೆಳಿಗ್ಗೆ ಎದ್ರೆ ಸಂಜೆ ಆದರೆ ಯಕ್ಷಗಾನದ ಸೌಂಡ್ ಕೇಳ್ತೈತು, ಈ ಕಡೆ ನಮ್ಮ ಮಾವೊಂದು ಆರ್ಕೆಸ್ಟ್ರಾ. ಸೊ ಫುಲ್ ರೌಂಡ್ ನಮ್ಮ ಮನೆ ಇದ್ರೆ ಅಕ್ಕಪಕ್ಕ ಎಲ್ಲದು ಬರೀ ಮ್ಯೂಸಿಕ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಸಂಗೀತ. ಅದು ಆದಮೇಲೆ ನಮ್ಮಲ್ಲಿ ವಾರಕ್ಕೆ 3 ದಿನ 4 ದಿವಸ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಭಜನೆ, ಗುರುವಾರ ಆಯ್ತು ಅಂದರೆ ಸೋಮವಾರ, ಶನಿವಾರ, ಶುಕ್ರವಾರ ಒಂದೊಂದು ಟೆಂಪಲಲ್ಲಿ ಒಂದೊಂದು ಭಜನೆ. ಸೊ ನಿಮ್ಗೆ ಅಟ್ಮಾಸ್ಫಿಯರೇ ಹೆಂಗಿತ್ತು ಹೇಳಿದ್ರೆ, ನಿಮ್ಗೆ ಇಂಡೈರೆಕ್ಟ್ಲಿ ನೀವು ಎಲ್ಲದನ್ನೂ ಕಲಿತಾ ಇದ್ರಿ. ಓಕೆ, ತಾಳ ಹಿಡಿಯೋಕೆ ಬರ್ದಿದ್ದವನು ಭಜನೆಯಲ್ಲಿ ಕೂತ್ಕೊಂಡು ತಾಳ ಹಿಡಿಯೋಕೆ ಕಲಿತಿದ್ದ. ಸೊ ಈ ಥರದ ವಾತಾವರಣ ಇತ್ತು. ಅದು ನಮಗೆ ಡೈವರ್ಟ್ ಆಗ್ಲಿಕ್ಕೆ ಬಿಡಲಿಲ್ಲ. ಈಗಲಿಗೆ ಮಕ್ಕಳಿಗೆ ಅದು ಅವಕಾಶ ಇಲ್ಲ, ಯಾಕಂದ್ರೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಯಾರು. ಕಂಪ್ಯೂಟರ್. ಸೊ ಇದು ಕಂಪ್ಯೂಟರ್. ನಮ್ಮ ಪರಿಸ್ಥಿತಿ, ನಂದು 7th 8th ಆಗ್ತಾ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಬ್ರೇಕಪ್ ಆಯಿತು. ಬ್ರೇಕಪ್ ಆದ ತಕ್ಷಣ ನಾನು ಯಾವುದಕ್ಕೂ ಇಲ್ಲ ಆ್ಯಕ್ಚುಲಿ. ಹಾಡಕ್ಕೊಂದು ಏನೋ ತಕ್ಕಮಟ್ಟಿಗೆ ಭಜನೆ ಹಾಡ್ತಿದ್ದೆ ಅಷ್ಟೇ, ಬಿಟ್ಟರೆ ನಮ್ಮ ಅಣ್ಣನ ಆರ್ಕೆಸ್ಟ್ರಿಂದ ತೆಗೆದು ಹಾಕಿದ್ರು. ಸೊ ಇದೊಂದು ಏನು ಹಾಡಕ್ಕೆ ಬರೋವನ್ನ ಕೆಲಸ ಗೊತ್ತಿಲ್ಲ, ಇದೊಂದು ಯಾವುದೋ ಒಂದು ಸಾಂಸಾರಿಕ ವಿಚಾರಕ್ಕೆ ಅವ್ನು ತೆಗೆದು ಹಾಕೋದು ಅಂದರೆ ಏನಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಒಂದು ನನ್ನ 9th ಅಲ್ಲೇ ಅನ್ಸುತ್ತೆ, 9th ಅಲ್ಲೇ ನಾನು ಆರ್ಕೆಸ್ಟ್ರಾ ಟ್ರೂಪ್ ಓಪನ್ ಮಾಡಿದೆ. ಟ್ರೂಪ್ ಓಪನ್, ನಿಮ್ಮ ಸ್ವಂತ ಆರ್ಕೆಸ್ಟ್ರಾ ಟ್ರೂಪ್ ಓಪನ್ ಮಾಡಿದೆ ಅಂದ್ರೆ ಈ ಸುಗಮ ಕ್ಲಾಸ್ 9ನೇ ಕ್ಲಾಸ್ ಸುಗಮ ಸಂಗೀತ. ಇದು ಒಂದು ಆ ವರ್ಷದಲ್ಲಿ ಎಲ್ಲ ಇದಾಯಿತು. ಅದು ಸ್ವಲ್ಪ ಡೈವರ್ಟ್ ಆಗ್ಲಿಕ್ಕೆ ನಂಗೆ ಜಾಸ್ತಿ ಆಸ್ಪದ ಕೊಡ್ತು. ಸೊ 10th ಎಕ್ಸಾಮ್ ಬರ್ದಿದ್ದೆ, ಪಾಸ್ ಫೇಲ್ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು 8th ಫೇಲು. ಸೊ 9th ಕಟ್ಟಕ್ಕೆ ಹೋದೆ, ಆಗಲಿಲ್ಲ, ಅಂದರೆ ಮನಸ್ಸಿರಲ್ಲ ಆ ಕಡೆಗೆ. ಸೊ ಡೈರೆಕ್ಟ್ 10th ಎಕ್ಸಾಮ್ ಕಟ್ಟದೆ, ಪಾಸ್ ಫೇಲ್ ಇಂದುವರೆಗೂ ಗೊತ್ತಿಲ್ಲ. ಸೊ ರಿಸಲ್ಟೇ ನೋಡಿಲ್ಲ. ಎಕ್ಸಾಮ್ ಬರೆದ್ಮೇಲೂ ಇಷ್ಟೆಲ್ಲ ಸಕ್ಸಸ್ ಬಂದ್ಮೇಲೂ ಕೂಡ ರಿಸಲ್ಟ್ ನೋಡದೇ ಇರುವಂಥ ಏಕೈಕ ವ್ಯಕ್ತಿ ಅಂದರೆ ರವಿ ಬಸ್ರು ಸರ್ ಅವರು. ಹೇಳಿ ಸರ್, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಒಂದಿಷ್ಟು ಡಿವೋಷ್ನಲ್ ಸಾಂಗು 10th ಟೈಮಲ್ಲಿ ಮಾಡಿದೆ. ಎಕ್ಸಾಮ್ ಡಿವೋಷ್ನಲ್ ಮಾಡಿದವಾಗ ಅದಾದಮೇಲೆ ನಾನು ಬೆಂಗಳೂರಿಗೆ ಜಂಪ್ ಆಗುವಂಥ ಒಂದು ಇದು ಬಂತು, ಬಿಕಾಸ್ ಆಫ್ ಮ್ಯೂಸಿಕ್. ಸೊ ಎಳ್ಕೊಂಡು ಬಂತು. ಸೊ ಬೆಂಗಳೂರಿಗೆ ಬಂದೆ. ಇಲ್ಲಿ ಬಿಡದಿಯಲ್ಲಿ ಒಂದು ಆರ್ಟ್ ವರ್ಕ್ ಟ್ರೈನಿಂಗ್ ಇದೆ. ಸೊ ಅಲ್ಲೊಂದು ಒನ್ ಇಯರ್ ಟ್ರೈನಿಂಗ್. ಅಲ್ಲಿ ಸಿನಿಮಾ ನಂಟಿರೋರು, ಈ ವಿ ಮನೋಹರ್ ಸರ್ ಇವರೆಲ್ಲ ಆ ಪ್ಲೇಸಿಗೆ ಬರ್ತಾ ಇರೋರು, ಕೋಕೋಲಾ ಫ್ಯಾಕ್ಟ್ರಿ ಹತ್ರ. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಎಳಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಆಯ್ತು. ಅದಾದಮೇಲೆ ಕಂಪ್ಲೀಟ್ಲಿ ಡೇ ಆದರೆ ಕೆತ್ತನೆ ಕೆಲಸ, ನೈಟ್ ಆದರೆ ಕೀಬೋರ್ಡ್ ಇಟ್ಕೊಂಡು ಅಲ್ಲೋಗು ಇಲ್ಲೋಗು, ಯಾರು ಚೆನ್ನಾಗಿ ಅವಕಾಶ ಕೊಡ್ತಾರೆ ಏನು ಮಾಡೋದು, ಇದೇ ಇದಾಯಿತು. ಸೊ ಅದಾದಮೇಲೆ ಎಲ್ಲಿ ಜೀವನದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಟರ್ನಿಂಗ್ ಪಾಯಿಂಟ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಇದು ನಾ ಹೇಳ್ತಾರೆ 98 ಟರ್ನಿಂಗ್ ಪಾಯಿಂಟ್ ಕಾಣಿಸ್ತಾ, ಏನೋ ಆಗಬೇಕು ಅಂತ ಇದೆ, ಏನೋ ಮಾಡ್ಬೇಕಂತ ಇತ್ತು, ಬಟ್ ಎಲ್ಲೂ ಅವಕಾಶಗಳು ಕಾಣಿಸ್ತಾ ಇಲ್ಲ, ಅಥವಾ ನಾನು ಹೋಗ್ತಿರೋ ರೂಟ್ ಸರಿ ಇತ್ತಾ ಇಲ್ಲ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಒಬ್ಬರು ಪರಿಚಯ ಆಗಿ
ಒಂದಿಷ್ಟು ಸಿನಿಮಾ ನಟರು, ಆಮೇಲೆ ಸಿನಿಮಾಗೆ ಸಂಬಂಧಪಟ್ಟರು ಅವ್ರು ಇವರೆಲ್ಲ ಎಲ್ಲರೂ ಒಬ್ಬರು ಪರಿಚಯ ಮಾಡಿಸಿದ್ರು. ಸೊ ಅವರೆಲ್ಲ ಹತ್ರ ಹೋದವಾಗ ಎಲ್ಲ ಮುಂದುವರೆದು ನೀನು ಕೀಬೋರ್ಡ್ ಇಟ್ಕೊಂಡು ಏನು ಮಾಡ್ತೀಯ ಅಂತ ನನಗೆ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಅದಾದಮೇಲೆ ಒಬ್ಬರು ವ್ಯಕ್ತಿ ಸಿಕ್ಕಿ ಹೇಳಿದ್ರು, ಸೊ ಇಲ್ಲೆಲ್ಲ ಕಂಪ್ಯೂಟ್ರಲ್ಲಿ ನಡೀತಾ ಇದೆ, ನೀನು ಕೀಬೋರ್ಡ್ ಇಟ್ಕೊಂಡು ಏನು ಮಾಡ್ತೀಯಾ, ಇದೆಲ್ಲ ಕೀಬೋರ್ಡಲ್ಲ ನಡೆಯಲ್ಲ, ಈಗ ಎಲ್ಲ ಕಂಪ್ಯೂಟ್ರಲ್ಲಿ ಮಾಡ್ತಾ ಇದೆ. ಕಂಪ್ಯೂಟ್ರಲ್ಲಿ ನಮಗೆ SSLC ಎಕ್ಸಾಮ್ ಬರ್ದಾಗಲೇ ಮನೆಗೆ ಇದು ಎಕ್ಸಾಮ್ ಬರೆಯೋಕೆ ಹೋದಾಗಲೇ ನಮ್ಮ ಮನೆಗೆ ಬಾಗಿ ಜೊತೆ ಲೈಟ್ ಬಂದಿದ್ದು. ಆವಾಗ ಹಿಂಗೆ ಓದ್ತಾರೆ ಕರೆಕ್ಟ್ ಬರುತ್ತಂತ ಗೊತ್ತಾಗಿದ್ದು ನನಗೆ. ಸೊ ಅಲ್ಲಿ ತನಕ ಗೊತ್ತಿಲ್ಲ ಇದೇನು ಕಂಪ್ಯೂಟ್ರಲ್ಲೆಲ್ಲ ಮಾಡ್ತಾರೆ ಅಂತ ಹೇಳಿ. ಸೊ ಇದ್ದಿದ್ದು ಒಂದು 2-3 ಕೆಲಸ ಬಂದದ್ದೆಲ್ಲ ದುಡ್ಡೆಲ್ಲ ಒಟ್ಟು ಹಾಕಿದ್ದು ಒಂದು ಕಂಪ್ಯೂಟ್ರು ತಗೊಳ್ಳೋಕ್ಕೆ. ಆ ಟೈಮಲ್ಲಿ ನನಗೆ ಅಂದರೆ ಈ ಪ್ರಪಂಚನ ಈ ಕಂಪ್ಯೂಟರ್ ಇದೆ, ಈ ಥರ ಇದೆ ಅಂತ ಹೇಳಿ ನನಗೊಂದು ಸ್ವಲ್ಪ ಪರಿಚಯ ಮಾಡಿದ್ರು ಸಾಲಮನ್ ಅಂತ. ಎಲೆಕ್ಟ್ರಾನಿಕ್ ಪ್ರಪಂಚನೂ ಇದೆ ಮ್ಯೂಸಿಕ್ನಲ್ಲಿ ಅಂತ ಪರಿಚಯ ಮಾಡಿಕೊಟ್ರು. ಸೊ ಅವರು ನನಗೆ ಅವತ್ತಿನಿಂದ ಇವತ್ತಿನ ತನಕ ನನಗೆ ಮೊದಲ ಗುರುಗಳು ಅಂತ ಹೇಳ್ಬೋದು. ಅಂದರೆ ನನಗೆ ತೋರಿಸ್ಕೊಟ್ಟವ್ರು, ಈ ಥರ ಇದೆ ಚೆನ್ನಾಗಿ ಹಿಂಗೆ ಪ್ರಪಂಚ ಬೇರೆನೇ ಇದೆ. ಹೌದು. ಸೊ ಅವರಿಂದ ಹಿಂಗೆ ಪರಿಚಯ ಆಯಿತು. ಆಮೇಲೆ ಡೇ ಆ್ಯಂಡ್ ನೈಟ್ ಅದ್ರ ಬಗ್ಗೆ ಒಂದು 6 ತಿಂಗಳಲ್ಲಿ ಸ್ಟಡಿ ಮಾಡಿಕೊಂಡು ಒಂದು ಪ್ರೋಗ್ರಾಮಿಂಗ್ ಅಂತ ಹಿಂಗೆಲ್ಲ ಮಾಡ್ಬೋದು ಅಂತೇಳಿ. ಸೊ ಅದಾದಮೇಲೆ ಈ ಜಿಂಗಲ್ಸು ಈ ಥರದ್ದೆಲ್ಲ ಕಾರ್ಯಕ್ರಮ ನಡೀತು. ಇಷ್ಟೆಲ್ಲ ಆದರೂ ಏನೆಲ್ಲ ಮಾಡಿದ್ರು ಸಾಲುಗಳಿದೆ, ಅದಿದೆ ಇದಿದೆ ಎಲ್ಲ ಇದೆ, ಬಟ್ ಎಲ್ಲೂ ಇನ್ಕಮ್ ಇಲ್ಲ. ಆಮೇಲೆ ಮನೆಯವರಿಗೆ ಮೇನ್ಲಿ ಏನು ಗೊತ್ತಾ, ಇಲ್ಲಿ ಒಬ್ಬ ಟ್ಯಾಲೆಂಟ್ ಇದ್ದಾನೆ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ಸೇ ಅವರಿಗೆ ಬರೋದೇ ಫ್ಯಾಮಿಲಿ. ಹೌದು, ಏನು ಮಾಡ್ತಿದ್ಯಾ, ದುಡಿತಿದ್ಯಾ, ಎಂತ ಮಾಡ್ತಿದ್ದೆ, ಮನೆಗೆ ಕೊಡ್ತಾ ಇಲ್ಲ, ನೀನು ಅಲ್ಲಿ ಕಟ್ತಾ ಇಲ್ಲ, ಇಲ್ಲಿ ಕಟ್ತಾ ಇಲ್ಲ, ಆ ಸಾಲ ಕಟ್ತಾ ಇಲ್ಲ, ಬೆಂಗಳೂರಿಗೆ ಅಷ್ಟು ದಿನ ಆಯ್ತು, ಏನ್ ದುಡಿತಾ ಇದೆಯಾ, ಮನೆಗೆ ₹1 ಕೊಡ್ತಾ ಇಲ್ಲ, ಮನೆಯಲ್ಲಿ ಇಷ್ಟೊಂದು ಕಷ್ಟ ಇದೆ. ಸೊ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಒಂದು ಚೇಂಜ್ ಅವರು ಇದು ಯಾಕೋ ಇಲ್ಲಿ ಸೆಟ್ ಆಗ್ತಲ್ಲ ಅಂತ ಹೇಳಿ ಇಲ್ಲಿಂದ ಬಾಂಬೆಗೆ ಜಂಪ್ ಆದೆ. ಬಾಂಬೆಲಿ ಹತ್ರ ಒನ್ ಇಯರ್ ಅಲ್ಲಿ ಜೀಸಸ್ ಇದು ಮೂರ್ತಿ ಮಾಡೋ ಕೆಲಸ. ಬೆಳಿಗ್ಗೆ ಆದ್ರೆ ಮೂರ್ತಿ ಕೆತ್ತನೆ, ಬೆಳಿಗ್ಗೆ ಆದ್ರೆ ಅದೇ, ಸಂಜೆ ಆದ್ರೆ ಅದೇ, ಸಾಯಂಕಾಲ ಆಯ್ತಾನ ಹೇಳ್ರಿ ಈ ಪಬ್ಬು ಬಾರ್ ಎಲ್ಲ ಇದೆ, ಅಲ್ಲೆಲ್ಲಾರು ನಮ್ಗೆ ಅವಕಾಶ ಸಿಗುತ್ತೇನೋ ಅಂತ ಹೇಳಿ ಬಾಂಬೆಗೆ ಹೋದ್ಮೇಲೆ ಅಲ್ಲಿ 1 ವರ್ಷ ಸೈಕಲ್ ಹೊಡೆದು ಅವ್ರ ಪರಿಚಯ ಇವ್ರ ಪರಿಚಯ ಎಲ್ಲ ಮಾಡ್ಕೊಂಡು ಅಂತೂ ಒಂದು ವರ್ಷ ಆದ್ಮೇಲೆ ಒಂದು ಲಿಂಕ್ ಸಿಕ್ತು. ಅಂಧೇರಿ ಹತ್ರ ಒಂದು ಪಬ್ಬಿದು ಪ್ಲೇಯರ್ ಸಿಕ್ತು, ಅವರು ಊರಿನವ್ರೆ. ಸೊ ಅವ್ರು ಭಾಳ ಖುಷಿ ಆದ್ರೆ, ನೀವು ಎಷ್ಟು ವರ್ಷ ಎಲ್ಲಿದ್ರು ನಾವು ಕಾಯ್ತಿತ್ತು ಒಬ್ರು ಪ್ಲೇಯರ್ ಬೇಕು ಹಂಗೆ ಅಂತ ಹೇಳಿ. ಅಲ್ಲ ಅಯ್ಯಬ್ಬ, ಆ ಹೋಟ್ಲಿಗೆ ಇವರು ಜಾನಿ ಲಿವರ್ ಮೇಜರ್ ಸಿನಿಮಾ ಆರ್ಟಿಸ್ಟ್ ಎಲ್ಲ ಬರ್ತಿದ್ರು ಅಂತ ಹೇಳಿ ಸುದ್ದಿ ಬಂತು. ಸೊ ಅವ್ರ ಹತ್ರ ಕೇಳ್ಕೊಂಡು ಆಯ್ತು ಅಂತ ಹೇಳಿ, ನೀವು ಸೋಮವಾರದಿಂದ ಬಂದುಬಿಡಿ, ಏನು ತಲೆ ಕೆಡ್ಸ್ಕೊಂಬೇಡಿ ಹಂಗೆ ಅಂತ ಹೇಳಿ. ಸೊ ಇದು ತಲೆ ತಿರುಗ್ತು, ಈ ಕಡೆ ಇದ್ದದ ಕೆಲಸಕ್ಕೆ ಕಲ್ಲು ಹಾಕಿದೆ. ಆ ಗಿಟಾರ್ ನನಗೆ ಆವತ್ತಿನ ಚಿಕ್ಕ ವಯಸ್ಸಿನಿಂದ ಇನ್ಸ್ಟ್ರೂಮೆಂಟ್ ಅಂದ್ರೆ ಭಾಳ ಆಸೆ. ನಮ್ಗೆ ಪ್ಲೇ ಮಾಡಕ್ ಬರಲಿಲ್ಲ ಅನ್ನೋ ಹಾಡು ನನ್ನ ಹತ್ರ ಇರಬೇಕು. ಸೊ ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಅದನ್ನ ಮುಟ್ಟಕ್ಕೆ ಬಿಡಲಿಲ್ಲ. ಏನಾದ್ರು ಒಂದು ತಬ್ಲ ಹಿಂಗೆ ಹೋಗ್ಬೇಕನ್ನ ಹಾಡು ತಲೆ ಮೇಲೆ ಹೊಡಿತಿದ್ದು. ನಾವು ಮನೆಗೆ ಬಂದ್ಕೊಂಡು ಈ ಕೂತ್ಕೊಳ್ಳೋ ಮನೆ ಮೇಲೆ ಚಾಕ್ ಪೀಸಲ್ಲಿ ಬರ್ಕೊಂಡು ಅದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಕೊಡಪಾನ ಇದ್ರೆ ಕೊಡಪಾನಲ್ಲಿ ಪ್ರಾಕ್ಟೀಸ್ ಮಾಡೋದು. ಯಾರು ಮುಟ್ಟಕ್ಕೆ ಬಿಡ್ತಿರಲ್ಲ, ಕಣ್ಣೆದ್ರಿಗೆ ತಬಲ ಕಾಣ್ತಾ ಇದೆ, ಬಾರಿಸ್ಬೇಕಂತ ಆಸೆ ಇದೆ, ಅವ್ನು ಬಾರ್ಸಕ್ಕೆ ಬರ್ದಿದ್ದವನು ಬಾರ್ಸಕ್ಕೆ ಒದ್ದಾಡ್ತಾ ಇದ್ದಾನೆ, ನಮ್ಗಿಲ್ಲ ಅವಕಾಶ. ಕಾರಣ ಸೊ ಇದೆಲ್ಲ ಕಂಡುಕೊಂಡು ಎಲ್ಲ ಇನ್ಸ್ಟ್ರೂಮೆಂಟ್ ನನ್ನ ಹತ್ರ ಇರ್ಬೇಕು ಅಷ್ಟೇ. ಇದಾಯ್ತು. ಅಲ್ಲಿಂದ ಕಲ್ಲು ಹಾಕಿದೆ. ಅಲ್ಲಿಂದ ಸೀದಾ ಸೋಮವಾರ ಬೆಳಿಗ್ಗೆ ಸೀದಾ ಅಂಧೇರಿ ಪ್ಲೇಸಿಗೆ ಬಂದೆ. ಗಿಟಾರು ತಬ್ಲ ಗಿಬ್ಲ ಎಲ್ಲ ಇದೆ. ಬಂದು ಎದುರುಗಡೆ ನಿಂತು ನೋಡ್ತೀನಿ. ಅದಕ್ಕೆ ಹಿಂದಿನ ದಿವಸ ರೈಡ್ ಆಗಿ ಶೀಲ್ ಹಾಕಿ, ಕೈಯಲ್ಲಿ ₹1 ಇಲ್ಲ. ಆ ಕಡೆ ದಿಮಾಕಲ್ಲಿ ಅವರಿಗೆ ನಾನು ಬರ್ತಾ ಇಲ್ಲ, ನನಗೆಲ್ಲ ಸಿಕ್ತು 1 ವರ್ಷದಿಂದ ಹುಡುಕಿ ಅಂತ ಹೇಳಿ ಅಲ್ಲಿಂದ ಬಂದೆ. ಸೊ ಅದು ನನ್ನ ಆ ಟೈಮಲ್ಲಿ ಎಲ್ಲ ಕಡೆ ಒಂದು ಆ್ಯಡ್ ಓಡ್ತಾಯಿತ್ತು ಆ್ಯಕ್ಚುಲಿ. ಮೇರಾ ನಂಬರ್ ಕಬ್ ಆಯೇಗ ಅಂತ ಒಂದು ಆ್ಯಡ್ ಓಡ್ತಾಯಿತ್ತು. ಸೊ ಅದನ್ನ ಕಂಡು ಆ ಕಡೆಗೆ ಇದು ಇಲ್ಲ, ಈ ಕಡೆಗೆ ದುಡ್ಡು ಇಲ್ಲ, ಊರಿಗೆ ಹೋಗೋದು ಹೆಂಗಂತ ಗೊತ್ತಿಲ್ಲ, ವಾಪಸ್ ಅಲ್ಲಿಗೆ ಹೋಗ್ಲಿಕ್ಕೆ ಮುಖ ಇಲ್ಲ. ಸೊ ಅಲ್ಲಿಂದ ತಾಣೆ ಸ್ಟೇಷನ್ಗೆ ಬಂದೆ. ತಾಣೆ ಸ್ಟೇಷನ್ಗೆ ಬಂದು ಎಲ್ಲಿ ಹೋಗೋದಂತ ಗೊತ್ತಾಗಿಲ್ಲ. ಕೂತ್ಕೊಂಡು ತಾಣೆ ಸ್ಟೇಷನ್ಗೆ ಬರಬೇಕಾದ್ರೆ ಸುದ್ದಿ ಬಂತು, ಆ ದಿವಸ ಬೆಳಿಗ್ಗೆ ಬಾಂಬೆಯಲ್ಲಿ ಬಾಂಬ್ ಸ್ಫೋಟ ಆಗಿದೆ, ಟ್ರೈನ್ ಇದು ಅಂತೇಳಿ. ಎಲ್ಲ ಕಡೆ ಚೆಕಿಂಗ್ ಮಾಡ್ತಾರೆ. ನಾನು ಹೆಂಗಿದ್ದೀನಿ ಅಂತ ದೂರದಿಂದ ಒಳ್ಳೆ ಬಿಕಾರಿ ಥರ ಇದ್ದೆ ಆ್ಯಕ್ಚುಲಿ. ಸೊ ಆ ಕೀಬೋರ್ಡು ಅದು ಇದು ಅಂತ ಹೇಳಿ ಇನ್ನೇನು ಸ್ಟೇಷನ್ ಹತ್ರ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಚೆಕಿಂಗ್ ಅಂತ ಪೊಲೀಸ್ ಹಿಡ್ದ. ನನ್ಗೆ ಗಿಟಾರ್ ತಗೊಂಡು ಇದ್ರೊಳಗೆ ಬಾಂಬ್ ಇದೆಯನ್ನ ತೆಗ್ದ, ಹಿಂದಿ ಎಲ್ಲ ಮಾತಾಡ್ದೆ. ಗಿಟಾರ್ ಅಂತ ಕೆಳಗೆ ಹೊಡೆದು ಬಿಸಾಕ್ದ. ತಬ್ಲ ಇದ್ರೊಳಗೆ ಬಾಂಬ್ ಇತ್ತು ಅಂತ ಅನ್ಕೊಂಡು ಅದ್ರೊಳಗೆ ಚಾಕು ಹಾಕ್ದ. ತಬ್ಲ ಹೊಡೆದು ಬಿಸಾಕ್ದ. ಸೊ ಕೀಬೋರ್ಡ್ ಇನ್ನೇನು ಅದನ್ನು ತೆಗಿತಾ ಅಂತ ಇನ್ನೇನು ಆಗ್ಬೇಕಾರೆ ಅಲ್ಲಿ ಪಕ್ಕ ತೆಗಿದ ಬಂದೆ. ತಿರ್ಕೊ ಕ್ಯಾಲ್ರಾಗೆ ಉಸ್ಮೆ ಕ್ಯಾ ಬಾಂಬೆ ಕ್ಯಾ ಓ ಮ್ಯೂಸಿಷಿಯನ್ ಚೋಡ್ದ ಜಾವ ಅಂತ ಹೇಳಿ ನಾನು ಕಳಿಸ್ಬಿಟ್ಟ.
ಭಗವಂತ ಬದುಕಿದೆ ಅಂತ ಹೇಳಿ ಸ್ಟೇಷನ್ಗೆ ಬಂದೆ. ಸ್ಟೇಷನ್ ಕಾರ್ಡ್ ಇಲ್ಲ, ದುಡ್ಡಿಲ್ಲ, ಏನಿಲ್ಲ. ಹಿಂದ್ಗಡೆಯಿಂದ ಹೋಗಿ ಸ್ಟೇಷನ್ ಒಳಗೆ ಊರಿಗೆ ಬರೋ ಟ್ರೈನ್ ಹತ್ತಿ ಟಾಯ್ಲೆಟಲ್ಲಿ ಕೂತ್ಕೊಂಡೆ 16 ಅವರ್. ನನ್ನ ಜೀವನದಲ್ಲಿ ಅದು ಒಬ್ಬ ಯಾವ ಮ್ಯೂಸಿಷಿಯನಿಗೂ ಈ ಥರದ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಅಂದ್ಕೊಂಡಂಥ ದಿನ ಅದು. ಸೊ ಅಲ್ಲಿಂದ 16 ಅವರ್ ಜರ್ನಿ ಸೀದಾ ಊರಿಗೆ ಬಂದೆ. ಊರಿಗೆ ಬಂದರೂ ಇಳಿಯೋಕ್ಕೆ ನಮ್ಮ ಹತ್ರ ಇದಿಲ್ಲ, ಅಂದರೆ ಈಗ ಸ್ಟೇಷನ್ ಹತ್ರ ಹೇಳಿದ್ರೆ ಚೆಕ್ ಮಾಡ್ತಾನೆ. ಸೊ ಪ್ರೀವಿಯಸ್ ಆಗಿ ಹೇಳಿದ್ರು ನಮ್ಮ ಅಣ್ಣನ ಕರೆಸ್ಕೊಂಡು, ಸೊ ಹಿಂದಿನ ಸ್ಟೇಷನ್ ಜಂಕ್ಷನ್ ಇದೆ, ಜಂಕ್ಷನ್ಗೆ ಹೇಳ್ಕೊಂಡು ಸೀದಾ ಊರಿಗೆ ಬಂದೆ. ಊರಿಗೆ ಬಂದರೆ ಫುಲ್ಲಿ ಡಿಸಪಾಯಿಂಟ್ ದಿನ. ಏನೂ ಆಗ್ತಾಯಿಲ್ಲ, ಇದು ಬದುಕು ಭಾಳ ಕಷ್ಟ ಇದೆ. ಮನೇಲಿ ಆ ಟೈಮಲ್ಲಿ ಈ ಲೋನ್ಗಳದ್ದು ಅದ್ರ ಇದ್ದಿದ್ರದ್ದೆಲ್ಲ ಒಂದಿಷ್ಟು ಪ್ರೆಷರ್ಗಳು, ನೀ ಎಂತ ಮಾಡ್ತೇವೆ ಗೊತ್ತಿಲ್ಲ, ಇಲ್ದ್ರೆ ಕೆಲಸ ಮಾಡೋದು ದುಡ್ಡು ತೀರಿಸು ಹಂಗೆ ಅಂತ ಹೇಳಿ ಒಂದಿಷ್ಟೆಲ್ಲ ಮಾತಾಡಿದ್ರು. ಸೊ ಅಲ್ಲಿಂದ ಆಯ್ತು ಅಂತ ಹೇಳಿ ನಮಗೆ ಬೆಂಗಳೂರಲ್ಲಿ ಒಂದು ಇದು ಬಂದಿತ್ತು, ಹಂಗೆ ಬಂದಿತ್ತಾನೆ ಹೇಳಿ ಅಣ್ಣ ಹತ್ರ ನಾನು ಎಲ್ಲೇ ಹೋಗೋದಿದ್ರೆ ಏನೇ ಹೊಡೆದಿದ್ರು ನಮ್ಮ ಅಣ್ಣಂದ್ರೆ ಇಬ್ಬರು ಯಾವುದಕ್ಕೆ ಅವ್ರು ದುಡ್ದು ಅದು ಇದು ಎಂತೋ ಮಾಡಿ ನನ್ನ ಕಿಶಿಗೆ ದುಡ್ಡು ಕೊಡ್ತಾಯಿದ್ರು. ಅದೇ ನನಗೆ. ಸೊ ಅಲ್ಲಿಂದ ಸೀರೆ ತಗೊಂಡು ಇಲ್ಲಿಗೆ ಬತ್ತೆ ಅಂತ ಸೀದಾ ಬೆಂಗಳೂರಿಗೆ ಹೊರಟೆ. ಬೆಂಗಳೂರಿಗೆ ಬಂದವನಿಗೆ ಯಾವ ದಾರಿ ಕಾಣಿಸ್ತಾ ಇಲ್ಲ, ಏನು ಇದೇ ಗೊತ್ತಾಗ್ತಾ ಇಲ್ಲ. ಮತ್ತದೇ ಬೆಂಗಳೂರು, ಮತ್ತೆ ಬಾಂಬೆಲಿ ಪಾಠವನ್ನ ಕಲಿತು ಮತ್ತದೇ ಬೆಂಗಳೂರಿಗೆ ಮತ್ತದೇ ಬೆಂಗಳೂರಿಗೆ ಬಂದೆ. ಅದೇ ಪ್ರೆಷರು, ಏನು ತಲೆ ಓಡ್ತಾ ಇಲ್ಲ. ಸೊ ವಿಷಯಗಳಿದೆ, ಅದು ಮಾಡ್ಬೋದು ಇದು ಮಾಡ್ಬೋದು ಎಲ್ಲ ಗೊತ್ತಿದೆ, ಬಟ್ ಏನು ಮಾಡಿದ್ರೂ ಆಪ್ಷನ್ಸ್ ಇಲ್ಲ. ಸೊ ಇದು ಯಾಕೋ ಆಗಲ್ಲ ಅಂತ ಗೊತ್ತಾಯಿತು. ಮನೆ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಯಿತು. ಸೊ ಇದಕ್ಕೆಲ್ಲ ಒಂದು ಸಟ್ರೇಟ್ ಮಾಡಬೇಕು. ಸೊ ಅದಾದಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಯಿತು ಕಂಪ್ಯೂಟರ್ ಬೇಕು. ಕೀಬೋರ್ಡ್ ಮಾರ್ಕೊಂಡಿದ್ದೆ. ಕೀಬೋರ್ಡ್ ಮಾರ್ಕೊಂಡು ಕಂಪ್ಯೂಟರ್ ತಗೊಂಡಿದ್ದು. ಯಾವುದು ಏನೂ ಇಲ್ಲ, ತಲೆ ಕೆಟ್ಟ ಅಪಸರು ಆಯಿತು. ಸೊ ಇದಕ್ಕೊಂದು ಸೊಲ್ಯೂಷನ್ ಹುಡುಕು ಅಂತ ಹೇಳಿ, ಸೊ ಆ ಟೈಮಲ್ಲಿ ಮಂಗಳೂರು ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಿತ್ತು. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಯಾರ್ದಾದ್ರು ಕಿಡ್ನಿ ಬೇಕಿದ್ರೆ ಹೇಳಿ ಮೇಡಮ್ ಅಂತ ಹೇಳಿ ಒಂದು ಕಾಲ್ ಫಾರ್ ಹಾಕಿದ್ದೆ. ಅದಾದಮೇಲೆ ಒಂದು ವಾರಕ್ಕೆ ಅಲ್ಲಿಂದ ಫೋನ್ ಬಂತು, ಸರ್ ಈ ಥರ ಒಬ್ಬರಿಗೆ ಕಿಡ್ನಿ ಬೇಕಾಗಿದೆ. ಸೊ ನೀವು ಬಂದು, ನಮಗೂ ಹಾಸ್ಪಿಟ್ಲಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನೀವು ಡೈರೆಕ್ಟಾಗಿ ಆ ವ್ಯಕ್ತಿ ಹತ್ರ ಮಾತಾಡ್ಕೊಳ್ಳಿ, ನೀವು ಉಂಟು ಅದು ಉಂಟು ಅಂತೇಳಿ. ಸೊ ಅದು ಆಯ್ತು ಅಂತ ಹೇಳಿ, ಸೊ ಯಾರಿಗೂ ಹೇಳಲಿಲ್ಲ, ಅಲ್ಲಿಂದ ಸೀದಾ ಮಣಿಪಾಲ್ ಬಂದೆ. ಇದಕ್ಕೆ ಮಂಗಳೂರಲ್ಲಿ ಹಾಸ್ಪಿಟ್ಲ್, ಒಂದು ಹೆಸರಾದ ಹಾಸ್ಪಿಟ್ಲು. ಸೊ ಒಳಗಡೆ ಹೋದೆ, ಫಾರ್ಮಿಗೆ ಸಿಗ್ನೇಚರ್ ಹಾಕಿದ್ರೆ ಇಲ್ಲೊಂದು ಮಾರ್ಕ್ ಹಾಕಿದ್ರು, ಬೆಡ್ ಮೇಲೆ ಕೂತೆ. ಮೇಡಮ್ ಅವ್ರು ಬಂದರು, ಓಕೆನಲ್ಲ ಸರ್, ಏನು ತೊಂದರೆ ಇಲ್ಲಲ್ಲ ಸರ್, ನಿಮ್ಗೇನು ಓಕೆ, ನಮಗೆ ತಂದೆ ತಾಯಿ ಯಾರೂ ಇಲ್ಲ, ಅನಾಥ ಅಂತ ಬರೆದಿಟ್ಟಿದೆ. ಸೊ ಆಯಿತು, ಬೆಡ್ ಮೇಲೆ ಕೂತ್ಕೊಂಡು ಒಂದು ಲೈಟು ಅವ್ರು ಮೇಡಮ್ ಆ ಕಡೆ ಹೋದರು, ಮಾರ್ಕ್ ಹಾಕಿ. ನಾನು ಮಲ್ಕೊಂಡವನು ಆಲೋಚನೆ ಮಾಡಿ, ನಾನು ತಂದೆ ತಾಯಿಗೆ ಹೇಳಲಿಲ್ಲ, ಅಣ್ಣಂದ್ರಿಗೆ ಹೇಳಲಿಲ್ಲ, ಫ್ರೆಂಡ್ಸ್ಗಳಿಗೆ ಯಾರಿಗೂ ಹೇಳಲಿಲ್ಲ. ಸೊ ಇವರೆಲ್ಲರೂ ತಪ್ಪಿ 2 ಕಿಡ್ನಿ ಕಿತ್ತು ಬಿಸಾಕ್ಬಿಟ್ರೆ ನಾನು ಮತ್ತೆ ನಾವು 1ನೇ ಕ್ಲಾಸಿಂದ ಬರಬೇಕಲ್ಲ, ಊಟ ಬೇಕು, ಅಂಗನವಾಡಿಗೆ ಹೋಗ್ಬೇಕು, ಇದು ಯಾಕೋ ಆಗಲ್ಲ ಅಂತ ಹೇಳಿ ಒಂದು ಸುಸು ಹೊಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದೆ. ಅಲ್ಲಿಂದ ಬಂದವನು ಸೀದಾ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ 3 ದಿವಸ ಊಟ ಕಾಫಿ ತಿಂಡಿ ಏನೂ ಇಲ್ಲ. ಅಲ್ಲೊಂದು ಇವಾಗಲೂ ಇದೆ, ಅದೊಂದು ಪೆಟ್ಟಿ ಅಂಗಡಿ ಇದೆ. ಸೊ ಅವ್ರ ಹತ್ರ ಇದನ್ನ ಕೀಬೋರ್ಡ್ ಇಡಕ್ಕೆ ಕೊಟ್ಟು, ಮಳೆ ಗಿಳೆ ಬಂತಂದ್ರೆ ಅಲ್ಲಿ ಅದು ಇಡೋದು, ಆ ಕಡೆ ತಿರ್ಗಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಆರ್ಕೆಸ್ಟ್ರಾ ಇದು ಅನೌನ್ಸ್ಮೆಂಟ್ ಹಿಂಗೆ ಹೋಗಿತ್ತು, ನೌಶಾದ್ ಶಾಟ್ಸ್ ಅಂತ. ಸೊ ಹೊಟ್ಟೆಪಾಡಿಗೆ ಒಂದು ಸಿಕ್ತು ಅಂತ ಹೇಳಿ ಅದನ್ನ ಹುಡ್ಕೊಂಡು ಸೀದಾ ನೌಶಾದ್ ಶಾಟ್ಸ್ ಹತ್ರ ಹೋದೆ. ಒಂದು 3 ಡೇಸ್ ನಂಗೆ ಪ್ಲೇ ಮಾಡೋಕ್ಕೆ ಅವಕಾಶ ಕೊಡಿ, ನನಗೊಂದು ಸ್ವಲ್ಪ ದುಡ್ಡಿನ ಅಗತ್ಯ ಇದೆ ಅಂತ ಹೇಳ್ಕೊಂಡು ಒಂದು 2 ಶೋ ಪ್ಲೇ ಮಾಡೋಕ್ಕೆ ಕೊಟ್ಟರು. ಒಂದು 400-500 ರೂಪಾಯಿ ಸಿಕ್ತು ಆಗಿನ ಕಾಲಕ್ಕೆ. ಅದನ್ನ ತಗೊಂಡು ಮತ್ತೆ ಪುನಃ ಬೆಂಗಳೂರಿಗೆ ಬಂದೆ. ಮತ್ತೆ ಪುನಃ ಎಲ್ಲಿ ಹೋದರೂ ಈ ಬೆಂಗಳೂರು ಎಳ್ದು ಕರ್ಕೊಂಬಂದು ಕೂರಿಸ್ತಿದ್ದೆ. ಸೊ ಇದಾಯ್ತು. ಇಷ್ಟ ಆದರೂ ತಲೆಯಲ್ಲಿ ಇಷ್ಟೇ, ಮೇರಾ ನಂಬರ್ ಕಬ್ಬ, ಈಗ ಇಷ್ಟೆಲ್ಲ ನಡೀತದೆ, ಇದೆಲ್ಲ ಆಗ್ತಾಯಿದೆ, ನನ್ನ ನಂಬರ್ ಯಾವಾಗ ಬರುತ್ತೆ ಅನ್ನೋದೇ ತಲೆ ಒಳಗೆ. ಸೊ ಅದಾದಮೇಲೆ ಬೆಂಗಳೂರು ಬಂದು ಕೂತಿದ್ದೆ. ಕೂತವನಿಗೆ ಎಲ್ಲ ನಮ್ಮ ಸರ್ಕಲ್ ಇವ್ರು ಯಾರು ಮಾತಾಡ್ಸು ನನಗೆ, ಅಂದರೆ ಅವ್ರಿಗೆ ಉತ್ತರ ಕೊಡೋಷ್ಟು ಇದರಲ್ಲಿಲ್ಲ, ಅಂದರೆ ಊಟ ಮಾಡದೆ ಕೇಳೋರು ಇಲ್ಲ ಒಂದು. ಸೊ ಈ ಟೈಮಿಂಗಲ್ಲಿ ನಾನು ರೆಗ್ಯುಲರ್ ಅಂದರೆ ಈ ರಾಜಾಜಿನಗರ ಸರ್ಕಲಲ್ಲಿ ಎಷ್ಟೆಷ್ಟೆಲ್ಲ ಟೆಂಪಲ್ ಇದೆ, ಆ ಟೆಂಪಲ್ ಎಲ್ಲಲ್ಲಿ ಯಾವ್ಯಾವ ಟೈಮಿಂಗಿಗೆ ಊಟ ಕೊಡ್ತಾರೆ, ಯಾವ್ಯಾವ ಟೈಮಿಗೆ ಪ್ರಸಾದ ಕೊಡ್ತಾ ಇದೆಲ್ಲ ನಮ್ಗೆ ಗೊತ್ತು. ಅಂದರೆ ಬೆಳಿಗ್ಗೆ ಇಂತಹ ಪ್ಲೇಸಿಗೆ ಹೋದ್ರೆ ಅಲ್ಲಿ ನಮ್ಗೆ ಪ್ರಸಾದ ಸಿಗುತ್ತೆ, ಬೆಳಗಿನ ತಿಂಡಿ ಮುಗೀತು. ಸೊ ಮಧ್ಯಾಹ್ನ ಸೀದಾ ಮಹಾಲಕ್ಷ್ಮಿ ಲೇಔಟಿಗೆ ಹೋದರೆ ಅಲ್ಲಿ ಪ್ರಸಾದ ಆಗುತ್ತೆ, ಅಲ್ಲಿ ಮುಗಿಯುತ್ತೆ. ಸೊ ಇದೆಲ್ಲ ಹೆಂಗಿತ್ತನ ಹೇಳಿದ್ರೆ ನಮ್ಮ ಹೊಟ್ಟೆಪಾಡಿಗೆ ಇದೆ.
ಸೊ ಯಾರ ಹತ್ರನೂ ನನಗೆ ಸಮಸ್ಯೆ ಇದೆ, ನಾನು ಊಟ ಮಾಡಲ್ಲ ಅಂತ ಕೈ ಇದು ಮಾಡಿ ಬೇಡುವಂಥ ಪರಿಸ್ಥಿತಿ ಇಲ್ಲ. ಸೊ ಅದು ಮೊದಲಿಂದ ಗೊತ್ತಿಲ್ಲ ಒಂದು. ಸೊ ಕೇಳ್ಕೊಂಡು ಈ ಥರ ಬದುಕಿ ಅದು ನಾಳೆಗೆ ಅವ್ರ ಋಣ ನಮ್ಮ ಮೇಲೆ ಬರೋದು ಬೇಡ ಅಂತ ಹೇಳಿ ಈ ಥರದಲ್ಲಿ ಹೋಗ್ತಿದ್ದೆ. ನಾನು ಒಂದು ರೆಗ್ಯುಲರ್ ಕೂದೋರು ಒಂದು ಪ್ಲೇಸ್ ಇದ್ದು ರಾಜನಗರ, ಇದು KB ಪ್ಲೇಸಲ್ಲಿ ರೆಗ್ಯುಲರ್ ಹೈವೇಗೆ ಡಬಲ್ ರೋಡಿಗೆ ಇದೆ ಒಂದು ಪ್ಲೇಸ್ ಇದೆ, ಕಾಯಂ ನಾನು ಕೂರೋ ಪ್ಲೇಸ್. ಅಲ್ಲಿ ನಾನು ಕೂತವಾಗ ಅಲ್ಲೊಬ್ರು ರೆಗ್ಯುಲರ್ ನನ್ನ ಅಬ್ಸರ್ವ್ ಮಾಡೋರಿದ್ದಾರೆ. ಅವರು ಬಂದು ಏನು ಡಲ್ ಇದೆಯಾ ನೀನು ಹಂಗೆ ಹಿಂಗೆ ಹೇಳಿ ಮಾತಾಡಿದ್ರು. ಸೊ ನನಗೆ ಆ ಟೈಮಿಂಗಲ್ಲಿ ವೃತ್ತಿಗೆ ನನಗೆ ಹೆಲ್ಪ್ ಮಾಡ್ತಿದ್ದವರು MK ಕಾಮತ್ ಅಂತ. ಸೊ ಆವಾಗ ಕರೆದು ಒಂದಿಷ್ಟು ಯಾವ್ದಾದ್ರು ಕೆಲಸ ಇದ್ದಿದ್ರೆ ಹಿಂಗೆ ಕೊಡೋರು. ಸೊ ಅವರು ಭಾಳ ಕ್ಲೋಸ್. ನಮ್ದು ಜಂಕ್ಷನ್ ಪಾಯಿಂಟ್, ಕಾಮತ್ ಅವ್ರನ್ನ ಭೇಟಿ ಆಗ್ಲಿಕ್ಕೂ ಯಾರನ್ನ ಭೇಟಿ ಆಗ್ಲಿಕ್ಕೂ ಒಂದು ಜಂಕ್ಷನ್ ಪಾಯಿಂಟ್. ಸೊ ಅವ್ರು ಬಂದು ನಾನು ನೋಡಿ ನಡಿ ಯಾಕೋ ಡಲ್ ಇದೆಯಾ ನೀನು ಹಂಗೆ ಅಂತ ಹೇಳಿ ಕರ್ಕೊಂಡು ಸೀದಾ ಕಾಮತ್ ಹತ್ರ, ಯಾಕೋ ಊರೆಲ್ಲ ಓಡಾಡ್ತಿದ್ದೀನಿ ಏನಕ್ಕಂತ ಗೊತ್ತಾಗ್ತಿಲ್ಲ, ಇವನ್ನೊಂದ್ಸರಿ ಅವ್ರನ್ನ ತೋರಿಸ್ಬರ್ತೀನಿ ನಾನು ಅಂತ ಹೇಳಿ ನಾನು ಕರ್ಕೊಂಡು ಹೋದ್ರು. ಅದು ಅವಿನ್ಯೂ ರೋಡ್. ಸೊ ಅವಿನ್ಯೂ ರೋಡಲ್ಲಿ ಒಂದು ಚಿನ್ನದ ಈ ಕುಸುರು ಕೆಲಸ ಮಾಡೋ ಒಬ್ಬರು ವ್ಯಕ್ತಿ. ಸೊ ಆ ವ್ಯಕ್ತಿ ಎದುರು ಕರ್ಕೊಂಡೋಗಿ ಕೂರಿಸಿದ್ರು. ಅವ್ರು ಫೇಸ್ ರೀಡರ್ ಅಂತೆ, ನನ್ಗೆ ಗೊತ್ತಿಲ್ಲ, ಫೇಸ್ ರೀಡರು. ಸೊ ಅವರು ಕೂತವ್ರು. ನನ್ಗೆ ಆ ಟೈಮಲ್ಲಿ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನಲ್ಲ, ಕೈಯೆಲ್ಲ ನಡುಕ್ತಾ ಇದೆ, ಕಾಲೆಲ್ಲ ನಡುಕ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಆ ವ್ಯಕ್ತಿಗೆ ಕೂತ್ಕೊಂಡು ಸ್ವಲ್ಪ ಇವ್ನು ನೋಡಿ ಹುಡುಗ ಭಾಳ ಕೆಲಸ ಮಾಡ್ತಾನೆ, ನೀವು ಹಿಂಗೆ ಕೊಟ್ಟರೆ ಹಿಂಗೆ ಕೆಲಸ ಮಾಡಿ ಮುಗಿಸ್ತಾನೆ, ಆದರೆ ಅವ್ನ ತಲೆ ಇನ್ನೊಂದು ಕಡೆಗಿದೆ, ಈ ಕೆಲಸದಲ್ಲಿ ಈಗ ಮಾಡ್ತಿರೋ ಕೆಲಸದಲ್ಲಿ ಇಲ್ಲ, ಸ್ಕಲ್ಪ್ಚರಿಂಗ್ ಕೆಲಸದಲ್ಲಿ ಇಲ್ಲ ಅವನ ತಲೆ ಅಂತ ಹೇಳಿದ್ರು. ಸೊ ಮತ್ತೆ ನೀವು ಬೆಂಗಳೂರಿಗೆ ಬಂದಾಗ ಮತ್ತೆ ಸ್ಕಲ್ಪ್ಚರಿಂಗ್ ಅಲ್ಲೇ ನಂದು ಹೊಟ್ಟೆಪಾಡಿಗೆ ಸೈಮೆಂಟೇನಿಯಸ್ಲಿ ಅದೇ ಅದ್ರಲ್ಲಿ ದುಡಿಯೋದು ಇದಕ್ಕೆ ಗೊತ್ತಾಕೋದು. ಅಲ್ಲೇ ಹೋದ್ರು ಬೆಂಗಳೂರಿಗೆ ಬಂದು ಮತ್ತು ಅದೇ ಕೆಲಸ ಮಾಡ್ತಾ ಇದ್ರೆ. ಇವತ್ತಿಗೂ ನಿಮ್ಮ ಮಹಾಲಕ್ಷ್ಮಿ ಲೇಔಟ್ ಬೆಳ್ಳಿ ಕವಚ ಮಾಡಿದ್ ನಾನೇ, ಕೋರಮಂಗಲ ಇದ್ರದ್ದು ಚಿನ್ನ ಕವಚ ಆಂಜನೇಯಂದು, ಆಮೇಲೆ ಮೈಸೂರು ಬ್ಯಾಂಕ್ ಹತ್ರ ಈ ವಜ್ರದ ಆಂಜನೇಯ ಇದೆಯಲ್ಲ ಅದ್ರದ್ದು ವಜ್ರ ಕವಚ ಮಾಡಿದ್ ನಾನೇ. ಸೊ ಈ ತರ ಇಲ್ಲಿ ಅಕ್ಕಪಕ್ಕ ನಾನು ಮಾಡಿರೋ ಕೆಲಸಗಳು ತುಂಬಾ ಇದೆ. ಅದಾದ್ಮೇಲೆ ಸೊ ಜರ್ನಿ ಇವ್ರು ಕರ್ಕೊಂಡು ಅವ್ರಿಗೆ ಎದುರಿಗೆ ಬಂದು ಕೂರ್ಸಿದ್ರು. ಅವ್ರು ನೋಡ್ತಾ ನಾನು ನೋಡ್ತಾ ಇದ್ರು. ನನಗೆ ನೋಡೋಕ್ಕೂ ಆಗಲ್ಲ, ತಲೆ ಕೆಳಗೆ ಇಡೋಕ್ಕಾಗ್ತಾ ಆ ಥರದಲ್ಲಿ ನೋಡ್ಕೊಂಡು ಇವ್ನು ಹಿಡಿಯೋಕ್ಕಾಗಲ್ಲ ರೀ ಇವನ್ನ ಅಂತ ಹೇಳ್ಬಿಟ್ರು. ಅವ್ರಿಗೆ ಶಾಕು, ನನಗೂ ಶಾಕ್. ಏನು ಇವತ್ತು ಹಿಂಗೆ ನೋಡ್ತಾ ಇದ್ದೀರಾ, ಇವ್ನು ನೋಡಿ ನೆಕ್ಸ್ಟ್ ಒಂದು ದಿವಸ ಇವ್ನು ಮಾತಾಡ್ಸ್ಬೇಕಾರೆ ಅಪಾಯಿಂಟ್ಮೆಂಟ್ ತಗೊಂಡು ಕೂರ್ಬೇಕು, ಹಂಗಾಗಿಲ್ಲ ಅಂದ್ರೆ ಇವ್ನು ಕೇಳಿ ಅಂತ ಹೇಳಿದ್ರು. ಅಯ್ಯೋ ನನ್ನ ತಲೆಯೊಳಗೆ ಹೆಂಗೆ, ಅಯ್ಯೋ ಸ್ವಾಮಿ ಇವತ್ತಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಒಂದು 10 ರೂಪಾಯಿ 20 ರೂಪಾಯಿ ಇದ್ರೆ ಕೊಡಿ ಸಾಕು ಅಂತ ನಮ್ಮ ತಲೆಯೊಳಗೆ. ಸೊ ಅಲ್ಲಿ ತನಕ ಎಲ್ಲ ನೋಡಿದವರು ಒಂದೊಂದು ಥರ ಹೇಳೋರು. ನನಗೆ ಈಗ ಜಾತಕ ಅಂತ ಹೋದವಾಗ ಅಲ್ಲಿ ಎಲ್ಲರೂ ಒಂದೊಂದು ಥರ ಹೇಳ್ತಿದ್ರಲ್ಲ. ಸೊ ಅದನ್ನ ಪಾಯಿಂಟ್ ಇಟ್ಕೊಂಡು ನಾನು ಅಂತ ಅನ್ಕೊಂಡೆ, ಮಾತಾಡ್ಕೊಂಡು ಏನು ನಿಮ್ಮ ಸಮಸ್ಯೆ ಏನು ಅದಕ್ಕೆ. ಇಲ್ಲ ನನ್ಗೆ ಕೀಬೋರ್ಡ್ ಬೇಕು, ನನಗೆಲ್ಲ ಇದೆ, ಮ್ಯೂಸಿಕ್ ಇದಕ್ಕೆ ಹೋಗ್ಬೇಕು ಅಂತ ಇದೆ, ನನಗೆ ಕೀಬೋರ್ಡ್ ಇಲ್ಲ, ಎಷ್ಟದಕ್ಕೆ ಅಂತ ಕೇಳಿದ್ರೆ ನನಗೂ ಅವ್ರಿಗೂ ಹೊಸ ಪರಿಚಯ, ನಮಗೂ ಅವ್ರಿಗೂ ಹೊಸ ಪರಿಚಯ, ನನಗೂ ಅವ್ರ ಪರಿಚಯ ನನಗೆಲ್ಲ, ನನ್ನ ಪರಿಚಯ ಅವರಿಗಿಲ್ಲ. ಕೇಳಿದಕ್ಕೂ 35,000 ರೂಪಾಯಿ ಅದು ಟ್ರಿನಿಟಿ ಅಂತ ಕೀಬೋರ್ಡ್, ನನಗೆ ಅದು ಬೇಕು ಹಂಗೆ ಅಂತ ಹೇಳಿ. ಅದಕ್ಕೆ ಕಂಪ್ಯೂಟರ್ ಇದೆ, ಕೀಬೋರ್ಡ್ ಇಲ್ಲ. ನಾನು ಸೀದಾ ಅದು ಏನೇನಿಸ್ತೋ ಗೊತ್ತಿಲ್ಲ, ಟ್ರೆಜರಿ ತೆಗೆದ್ರು 35,000 ರೂಪಾಯಿ ತೆಗೆದು ಎದುರಿಗಿಟ್ರು, ಕೀಬೋರ್ಡ್ ತಗೋ. ನಿಮ್ಮ ಅವರ ಭೇಟಿ ಅದೇ ಫಸ್ಟ್ ಮುಖ ನೋಡಿದ ತಕ್ಷಣ ನೀವು ಕೇಳಿದ ತಕ್ಷಣ ದುಡ್ಡು ಕೊಟ್ಟು ಹೋಗಿ ಕೀಬೋರ್ಡ್ ತಗೋ ಫಸ್ಟ್. ಪಕ್ಕದಾಗಿದ್ದು ಕರ್ಕೊಂಡ್ಬಂದವ್ರು ಸಾಕು, ಏನ್ ಸರ್ ಅವ್ನು ಕೆಲಸ ಮಾಡ್ತಾನಲ್ಲ, ನಾನು ಅದು 35,000 ಕೆಲಸ ನಾನು ತಗ್ಸ್ಕೊಂತೀನಿ, ನನ್ಗೆ ಗೊತ್ತು ಅಂತ ಹೇಳಿ ಕೀಬೋರ್ಡ್ ಕೊಟ್ಕೊಟ್ರು. ನಾ ಅದೇ ಹಾರಾಡ್ತಾ ಸೀದಾ ಬಂದೆ, ಕೀಬೋರ್ಡ್ ತಗೊಂಡೆ. ಸೊ ಅದ್ರ ನಂತರ ಲೈಫ್ ಚೇಂಜ್ ಆಯಿತು. ಸೊ ಅಲ್ಲಿ ತನಕ ನನ್ನ ಹೆಸರು ಇದ್ದದ್ದು ಕಿರಣ್ ಅಂತ. ಸೊ ಅವತ್ತು ಕಿರಣ್ ನನ್ನ ಸಾಯಿಸಿ ಅವ್ರ ಹೆಸರು ಇಟ್ಕೊಂಡೆ. ಅವ್ರ ಹೆಸರು ರವಿ. ಇವತ್ತೇನು ನನ್ನ ಹೆಸರಿದೆ, ಇದು ನನ್ನ ಹೆಸರಲ್ಲ, ಇದು ಅವ್ರ ಹೆಸರು. ಸೊ ಪ್ರತಿ ಸಲ ನನ್ನ ಯಾರು ಕರಿಬೇಕಾದ್ರೆ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಂತಾನೆ ನಾನು ಚೇಂಜ್ ಮಾಡ್ಕೊಂಡೆ. ಕಿರಣ್ ಬಸ್ರೂರ್ ಹೋಗಿ ರವಿ ಬಸ್ರೂರ್. ಬಸ್ರೂರು ಇರಲಿಲ್ಲ ಆ್ಯಕ್ಚುಲಿ, ಬರೀ ಕಿರಣ್ ಅಂತಾನೆ ಇದ್ದಿದ್ದು ಎಲ್ಲ ಕಡೆಗೆ. ಸೊ ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯಿತು, ಟೇಕ್ ಓವರ್ ಆಗೋ ಸ್ಟಾರ್ಟ್ ಆಯಿತು. ಹೋಗೋರು ಸಿಂಗಲ್ಸ್ ಅವೆಲ್ಲ ಈಗೆಲ್ಲ ಇದೆಯಲ್ಲ ನನ್ನ ಹತ್ರ, ಕೀಬೋರ್ಡ್ ಇದೆ, ಕಂಪ್ಯೂಟರ್ ಇದೆ, ಎಲ್ಲದೂ ಇದೆ, ಕೆಲಸ ಮಾಡಬಲ್ಲೆ. ಸೊ ಆದರೂ ಇನ್ನೂ ಪಾಯಿಂಟು ಮೇರಾ ನಂಬರ್ ಕಬ್ಬಾಗ ಅದೊಂದೇ, ಎಲ್ಲ ಇದೆ, ಎಲ್ಲ ಮಾಡ್ತಾ ಇದ್ದೇನೆ. ಸೊ ಬೆಳಗಿನ ಸಂಜೆ ತನಕ ಒಂದು ಯಾವ್ದಾದ್ರು ಕೆಲಸ ಮಾಡಿದ್ರೆ 200 ರೂಪಾಯಿ ಕೊಟ್ಟರೆ ಹೆಚ್ಚು. ಹೌದು, ಇಲ್ಲಿಂದ ಅಲ್ಲಿಗೆ ಕೆನಟಿ ಕಾರ್ಡಲ್ಲಿ ತಗೊಂಡು ಅಲ್ಲಿ ಹಾಕೊಂಡು ಅವ್ರಿಗೆ ಕೆಲಸ ಮಾಡಿ ಕೊಟ್ಟು ಅದು ಇದು ಏನು ಮಾಡ್ರೂ ಆಗ್ತಾಯಿಲ್ಲ. ಅದು ಇದು ಒಂದು ಪೀಕ್ ಲೆವೆಲ್ಗೆ ಎಲ್ಲ ಹಿಂಗೆ ಆಯ್ತಂತ ಇನ್ನು ಆಗಲ್ಲ ಅಂತ ಹೇಳಿ ಫಿಕ್ಸ್ ಆದವಾಗ ಒಂದು ಕಾಲ್ ಬಂತು. ನನ್ನ ಫ್ರೆಂಡು FM ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಆ್ಯಕ್ಚುಲಿ, ಬಿಗ್ 92.7.
ಬಿಗ್ ಎಫ್ ಎಮ್ ಅಲ್ಲಿ. ಸೊ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಮಾಡ್ತಾ ಅರ್ಜೆಂಟಾಗಿ ಬಿಗ್ ಎಫ್ ಎಮ್ ಲಾಂಚ್ ಅರ್ಜೆಂಟಾಗಿ ಇದು ಮಾಡಬೇಕು, ಒಂದು ಇಷ್ಟು ಜಿಂಗಲ್ ಮಾಡಬೇಕು, ಬರೋಕ್ಕಾಗತ್ತಾ? ಹಿಂಗೆ ಆಯಿತು ಬರ್ತೀನಿ, ನನಗೇನು ಸಿಕ್ಕರೆ ಸಾಕು ಅಂತ. ಸೊ ಇಲ್ಲಿಂದ ಪಿಟ್ರ ಎಲ್ಲ ಕಟ್ಕೊಂಡು ಸೀದಾ ಅಲ್ಲಿಗೆ ಹೋದೆ. ಕೋರಮಂಗಲ ಆಫೀಸಲ್ಲಿ 2 ಡೇಸಲ್ಲಿ ಅವ್ರದ್ದು ಏನಿದೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇದ್ದು ಜಿಂಗಲ್ಸ್ ಎಲ್ಲ ಮುಗಿಸಾದ್ಮೇಲೆ ಆ ಟೈಮಿಂಗಲ್ಲಿ ಅವರೆಲ್ಲರೂ ಅಲ್ಲಿದ್ದ ಆರ್ಜೆಗಳು ಇವರೆಲ್ಲ ಪರಿಚಯ ಆದರು. ಸೊ ಅಲ್ಲಿ ಬಿನಾಯ್ ಜೋಸೆಫ್ ಅಂತ ಆವಾಗ ಪ್ರೋಗ್ರಾಮಿಂಗ್ ಹೆಡ್. ಸೊ ಅಲ್ಲಿ ಆಡಿಷನ್ನಿಗೆ ಒಂದಿಷ್ಟು ಜನ ಬಂದಿದ್ರು, ಒಂದು 13-14 ಜನ ಬಂದಿದ್ರಂತೆ. ಸೊ ನನ್ನ ವರ್ಕ್ ನೋಡಿ ಬಿನಾಯ್ ಇವ್ರು ಯಾರು ಬೇಡ, ನಂಗೆ ಅವನೊಬ್ಬನ ಕೊಡಿ ಸಾಕು ಅಂತ ಹೇಳಿ ನನಗೆ ಒಳಗಡೆ ಕರೆದ್ರು ಚೇಂಬರ್ ಒಳಗೆ. ಸೊ ನಾನು ಇಂಗ್ಲೀಷ್ನಲ್ಲಿ ಸುಟ್ಕೋ ತಿನ್ಲಿಕ್ಕೆ ಏನೂ ಬರಲ್ಲ, ನಾನು ಬಟ್ಲರ್ ಇಂಗ್ಲೀಷು. ಒಳಗಡೆ ಗ್ಲಾಸ್ ರೂಮಲ್ಲಿ ಹಿಂಗೆ ಕೂರಿಸಿದ್ರು, ಹೊರಗಡೆ ಇವರೆಲ್ಲ ಇದ್ದಾರೆ, ಇವತ್ತಿನ ದೀಪು, ರಶ್ಮಿ ಆಗಿರ್ಬೋದು, ಸಿಂಧು, ಇವತ್ತಿನ ಮೀಡಿಯಾದಲ್ಲಿ ಯಾರೆಲ್ಲ ಇದ್ದಾರೆ ನಾವೆಲ್ಲ ಒಂದು ಬ್ಯಾಚ್. ಸೊ ಎಲ್ಲ ಕೂತಿದ್ವಿ, ನಾವು ಒಳಗಡೆ ಕೂತಿದ್ದೆ. ಅವರು ಕೃಷ್ಣನ ಮತ್ತು ಇನ್ನೊರು ಲೇಡಿ ಇದರಲ್ಲಿ HR ಆಗಿದ್ದವರು. ಸೊ ಕೂತ್ಕೊಂಡು ಅವ್ರು ಮಾತಾಡ್ತಾಯಿದ್ರು. ಅಂದರೆ ಏನೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಏನೂ ಅರ್ಥ ಆಗಲಿ. ABCD ಅವ್ರು ಹೌದು ಏನೋ ಹೇಳ್ತಿದ್ರು. ಏನೋ ನನ್ನ ತಲೆಯೊಳಗೆ ಎಂತ ಹೊಡ್ತಿರ್ತಾನೆ ಹೇಳ್ರೆ, ಬಹುಶಃ ಈಗ 1000 ರೂಪಾಯಿ ನಾನು ಮಾತಾಡಿದ್ದೆ, ಬಹುಶಃ ಅದರಲ್ಲಿ 1000 ರೂಪಾಯಿ ಆಗಲ್ಲ, 500 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳಿ ಏನೋ ಒಂದು ಕನ್ವಿ ಮಾಡಿ 500 ರೂಪಾಯಿ ಕೊಡಿ, ನನಗೆ ಹೊಟ್ಟೆ ಹಚ್ತಾ ಇದೆ, ನಾನೇನೋ ಊಟ ಮಾಡ್ಕೊಂತೀನಿ ನನ್ನ ತಲೆಯೊಳಗೆ. ಸೊ ನನಗೆ ದುಡ್ಡು ಕೊಡಿ ಸಾಕು. ಅಲ್ಲಿ ತನಕ ಆ ಪರಿಸ್ಥಿತಿಯಲ್ಲಿ ಇತ್ತು. ಅವ್ರು ಮಾತಾಡ್ತಾ ನನ್ನ ಪರಿಸ್ಥಿತಿ ಗೊತ್ತಾಯ್ತು ಅವ್ರಿಗೆ, ಇವನು ಯಾಕೋ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಅಂದೇಳಿ. ಸೊ ಅವರು ಆಯ್ತು, ಸ್ಯಾಲ್ರಿ ಎಷ್ಟು ಹೌ ಮಚ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅನ್ನೋ ಕೇಳು. ನನಗೆ ಸತ್ಯ ಹೇಳ್ತೀನಿ, ಸ್ಯಾಲ್ರಿ ಅಂದರೆ ಏನಂತ ಗೊತ್ತಿರಲಿಲ್ಲ. ಅವರು ತಲೆ ಎಲ್ಲ ಹಚ್ಕೊಂಡು ಅವ್ರಿಗೆ ಆ ಮೇಡಮಿಗೆ ಅರ್ಥ ಆಯ್ತು, ಅವರು ಕನ್ನಡದವ್ರಿಗೆ ಬಹುಶಃ ಕನ್ನಡದವ್ರೆ ಅವರು, ಅವ್ರಿಗೆ ಅರ್ಥ ಆಯ್ತು ಇದು ಯಾಕೋ ಇದಿಲ್ಲ ನಾಡಿ, ನಿಮಗೆ 15,000 ಓಕೆ ನಾನೇ ಕೇಳಿದ್ರು. ಅಂದ್ರೆ ಇದು 90, 98, 99 ಇದು 2002, 2003. 2000 ಇನ್ನು ಅದ್ರ ನಂತರನೇ 2003 ನಂತರ 98ರಿಂದ 2003ವರೆಗೂ ಸ್ಟ್ರಗಲಿಂಗ್ ಲೈಫೇ ಬಂದಿದೆ. ಹೌದೌದು, 2003 ನಿಮ್ಮ ಒಂದು ಟರ್ನಿಂಗ್ ಪಾಯಿಂಟ್. 2003, 2004 ಅನ್ಸುತ್ತೆ ನನಗೆ, ಪಕ್ಕ ಇದು ನೆನಪಿಗೆ ಬರ್ತಾ ಇಲ್ಲ. ಸೊ ಅದಾಯ್ತು, ಎಲ್ಲ ಟೇಕ್ ಓವರ್ ಅಂತ ಭಾಳ ಖುಷಿ ಆಯ್ತು. 15,000 ಸ್ಯಾಲ್ರಿ ಅಂತ ಹೇಳಿ ಫಿಕ್ಸ್ ಆಯ್ತು. ಅಲ್ಲಿ 1 ಇಯರ್. ಸೊ ನನಗೆ ಎಷ್ಟೆಲ್ಲ ಚಟಗಳಿತ್ತು ಅಂದ್ರೆ, ಸಿನಿಮಾ ಹಾಡು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಏನಾದ್ರು ಚಟ ಇತ್ತು. ನಾನು ಆಸ್ ಎ ಆಡಿಯೋ ಎಡಿಟರ್, ನಂಗಲ್ಲ ಪೋಸ್ಟು, ಆಡಿಯೋ ಎಡಿಟರ್ ಇರೋದು ಪೋಸ್ಟು. ಎಷ್ಟೆಲ್ಲ ಚಟಗಳಿತ್ತು ಅಷ್ಟನ್ನೆಲ್ಲ ಅಲ್ಲಿ ತೀರ್ಸ್ಕೊಂಡೆ. ಪ್ರತಿ ಶೋಯಿಗೂ ಜಿಂಗಲ್ಲು ಅದು ಇದು ಅಂತ ಹೇಳಿ, ಶೋ ಇಂಟ್ರೋ ಸಾಂಗು ಅದು ಇದು ಅಂತ ಹೇಳಿ, ಮಳೆ ಬಂತಂದ್ರೆ ಮಳೆಗೆ ಒಂದು ಸಾಂಗು, ನನಗೇನೆಲ್ಲ ಚಟಗಳಿತ್ತು ಅದನ್ನೆಲ್ಲ ಅಲ್ಲಿ ತೀರ್ಸ್ಕೊಂಡೆ. ಸೊ ಆವಾಗ ಒಂದು ಲೈಫು ಅಂದರೆ, ಸೊ ಕಾರ್ಪೊರೇಟ್ ಲೈಫ್ ಜೊತೆಗೆ ಸೊ ಒಂದು ಪ್ರೊಫೆಷ್ನಲ್ ಅಟೆಂಪ್ಟಿಗೆ ನನಗೆ ಭಾಳ ಸ್ಟೆಪ್ ಕೊಟ್ಟಂಥದ್ದು ಬಿಗ್ ಎಫ್ ಎಮ್. ಸೊ ಮಾತಾಡ್ತೀನಿ ಏನಕ್ಕೆ ಅಂದರೆ, ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಹರಟೆ ಅನಿಲ್ ಅಂತ ಹೇಳಿ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಗೊತ್ತು, ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿರುವಂತಹ ಸೆಲೆಬ್ರಿಟೀಸ್ಗೆ ಕಾಲೆಳೆಯೋದು ಇಲ್ಲ ಮಗದೊಂದು ಪ್ರಶ್ನೆನೇ ಕೇಳ್ತಾ ಇದೆ. ಐ ಥಿಂಕ್ ಇಲ್ಲಿವರೆಗೂ ನಾನು ಮಾಡಿರುವಂತಹ ಟ್ರಾಲ್ ಹೈದದಲ್ಲಿ, ಇಲ್ಲಿವರೆಗೂ ನಾನು ಮಾಡಿರುವಂತಹ ಅಷ್ಟೂ ಕಾರ್ಯಕ್ರಮದಲ್ಲಿ ಇದು ನನ್ನ ಮೊದಲನೇ ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ರೆ ಪ್ರಶ್ನೆನೇ ಕೇಳಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ, ಒಬ್ಬ ವ್ಯಕ್ತಿಗೆ ಗೊತ್ತು ಆತ ಪಟ್ಟಿರುವಂತಹ ಕಷ್ಟ ಎಂಥದ್ದು ಅಂತೇಳಿ. ಸೊ ಇವ್ರು ಮಾತಾಡಿದಂತಹ ಮಾತುಗಳು, ಇವ್ರು ಪಟ್ಟಂತಹ ಕಷ್ಟಗಳನ್ನ ನಾವು ಜಸ್ಟ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಒಂದು ಹಂತಕ್ಕೆ ಬಂದಾಗ ತನ್ನನ್ನು ಬೆಳೆಸಿದವ್ರಿಗೆ ಎಲ್ಲೋ ಒಂದು ಕಡೆ ಕರೆದು ಕೆಲಸ ಕೊಡ್ಬೋದು, ಅಥವಾ ಋಣ ಅಂಥೇಳಿ ದುಡ್ಡು ಕೊಡ್ಬೋದು. ಆದರೆ ಇವತ್ತು ರವಿ ಬಸ್ರೂರ್ ಅಥವಾ ರವಿ ಅಂತ ನಾವು ಏನು ಕರಿತೀವಿ, ಇದು ಇವ್ರ ಹೆಸರಲ್ಲ, ನನ್ನನ್ನು ಜೀವನವನ್ನು ಟರ್ನ್ ಮಾಡಿದಂತಹ ವ್ಯಕ್ತಿ ಅಂದಾಗ ಎಂಥವ್ರ ಕಣ್ಣಲ್ಲಾದ್ರೂ ನೀರು ಬಂದೇ ಬರುತ್ತೆ. ಎಂಥ ಕಲ್ಮನ್ಸಾದ್ರು ನೋಡಿ, ಋಣ ತೀರ್ಸೋದು ಅಂದರೆ ಇದು. ಏನಕ್ಕೆ ಅಂದರೆ, ಪ್ರತಿ ಸಲನೂ ಇವ್ರನ್ನ ಕರೆದಾಗ, ಇವ್ರನ್ನ ಯಾರಾದರೂ ರವಿ ಬಸ್ರೂರವ್ರೆ ಅಥವಾ ರವಿ ಅಂತ ಕರೆದಾಗ ಇವ್ರಿಗೆ ನೆನಪಾಗೋದು ಇವ್ರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಸೊ ಆ ವ್ಯಕ್ತಿಯಿಂದ ಇವತ್ತು ಈ ಹಂತಕ್ಕೆ ಬಂದು ಕುಂತಿದ್ದೀರಾ, ಇಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀರಾ, ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯಿಂದನೇ ನಿಮ್ಮ ಲೈಫ್ ಟರ್ನ್ ಆಗಿದ್ದು. 92.7 ಅನ್ನೋ ಒಂದು FM ಕೆಲಸ ಸಿಕ್ಕಿದ್ದು. ಅಲ್ಲಿ ಸ್ಯಾಲ್ರಿ ಅಂತಾನೆ ಗೊತ್ತಿರಲಿಲ್ಲ, ಬಟ್ ಅಲ್ಲಂಥ ಒಂದು ಜಾಗದಲ್ಲಿ ಸ್ಯಾಲ್ರಿ ಅಂತ ಪಡೆದಿದ್ದು. ಸೊ ಅವರಿಂದ ಪಡೆದ್ರಿ, ಫಸ್ಟ್ ಸ್ಟೆಪ್ ಆಗಿ 92.7 ಇರೋ ಚಟಗಳನ್ನೆಲ್ಲ ತೀರ್ಸ್ಕೊಂಡ್ರು. ಮತ್ತದೇ ಬ್ಯಾಕ್ ಟು ಹರ್ಟೆ ಅನಿಲ್. ಸೊ ಇವಾಗಿಂದ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತೀನಿ. ಏನಕ್ಕೆ ಅಂದರೆ, ಇವಾಗ ಇವರ
ಕಣ್ಣೀರ್ ಹಾಕತ್ತಾನೆ. ಏನಕ್ಕೆ ನಿಜವಲ್ಲೂ ಟು ಬಿ ಫ್ರ್ಯಾಂಕ್ ಸ್ಟ್ರಗಲ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಸ್ಟ್ರಗಲಿಂಗ್ ಅಲ್ಲಿರುವಂತಹ ನೋವೇನು ಅಂತ. ಆ ಒಂದು ನೋವು ಇದ್ರೇನೆ ನಮ್ಮ ಸುಖಕ್ಕೆ ಒಂದು ಬೆಲೆ ಅಲ್ವಾ ಸರ್? ನಾವು ಇವತ್ತು ಸುಖ ಪಡ್ತಿದ್ದೀನಿ ಅಂದ್ರೆ ಆ ಕಷ್ಟ ಇರಲೇಬೇಕು. ಏನು ಕಷ್ಟ ಇಲ್ದಂಗೆ ನನ್ನ ಹತ್ರ 100 ರೂಪಾಯಿ, ನಾನು ಏನು ಕಷ್ಟಪಡದೆ 1000 ರೂಪಾಯಿ ಬಂತಂದ್ರೆ 1000 ರೂಪಾಯಿ ಬೆಲೆ ಇರಲ್ಲ, ಬೆಲೆನೇ ಗೊತ್ತಾಗಲ್ಲ. ಕಷ್ಟಪಟ್ಟಾಗ ಮಾತ್ರ ಹೌದು ಈ ಒಂದು 1000ಕ್ಕೆ ಬೆಲೆ ಇದೆ, ಈ 1000ದ ಬೆಲೆ ಏನು ಅಂತೇಳಿ ಗೊತ್ತಾಗೋದು. ಚಲೋ ಸೀರಿಯಸ್ ಆಗಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಇಲ್ಲಿವರೆಗೂ ನಾನು ತುಂಬ ಜನ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ನಾನು ಸೈಲೆಂಟಾಗಿ ಏನೂ ಮಾತಾಡಿದೆ, ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಿದ್ದೀನಿ ಅಂದರೆ ಆ ಕಷ್ಟ ಇದೆಯಲ್ಲ ಅನ್ನೋದಾಗಿ ಸರ್, ಹ್ಯಾಟ್ಸ್ ಆಫ್ ಸರ್. ಅಷ್ಟೆಲ್ಲ ಕಷ್ಟಪಟ್ಟರು ಕೂಡ ಜೀವನದಲ್ಲಿ ಮ್ಯೂಸಿಕ್ ಅನ್ನೋದನ್ನು ನಾನು ಮಾಡಲೇಬೇಕು ಅನ್ನೋದು ಹಠಾನ ಎಲ್ಲೂ ಬಿಡ್ದೇನೆ ಮ್ಯೂಸಿಕ್ ಅನ್ನೋದು ಮಾಡ್ದಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಒಂದು ಗೋಲ್, ಈಗ ಸಕ್ಸಸ್ ಅಂತ ನಾವು ಹೇಳ್ತೀವಿ, ಸಕ್ಸಸ್ ನನ್ನ ಲೆಕ್ಕದಲ್ಲಿ ಸಕ್ಸಸ್ ಒನ್ ಟೈಮ್ ಫುಡ್ ಅಷ್ಟೇ. ಹೌದು, ಆ ಸಕ್ಸಸ್ ಸಿಕ್ಕಿದ ಮೇಲೆ ಸುಮ್ಮನೆ ಕೂರ್ತೀರ ನೀವು. ಓಕೆ, ನನಗೆ ನಾಳೆ ಬೆಳಿಗ್ಗೆ ಆಸ್ಕರ್ ಸಿಕ್ತು, ನಾನು ನಾಳೆ ಬೆಳಗಿಂದ ಕೆಲಸ ಮಾಡಲ್ವೇ? ಸೊ ಸಕ್ಸಸ್ ಅನ್ನೋದನ್ನ ಪಾಯಿಂಟ್ನ ಇಟ್ಕೊಂಡು ನೀವು ಏನೇ ಮಾಡಿದ್ರು ಅಂದರೆ ಇದು ಇವತ್ತು ನಾನು ಮಾಡಿದ್ರು ಕೂಡ ನಾಳೆ ನಿಮ್ಗೆ 10 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟರು ಕೂಡ ನಾಳೆ ಅದು ಸಿನಿಮಾ ಆಯಿತು, ನಾಡ್ದು ಅದರಿಂದ 20 ಲಕ್ಷ ಬಂತು. ಇದು ನಂಬರ್ ಹೋಗುತ್ತಷ್ಟೇ ಬಿಟ್ಟರೆ ನಾನು ಹೇಳ್ತೀನಲ್ಲ, ನಾನು ನನ್ನ 19ನೇ ವಯಸ್ಸಲ್ಲಿ ನಾನು ಏನು ಖುಷಿಯಾಗಿದ್ನೋ ಇವತ್ತಿಗೂ ನಾನು ಮದುವೆ ಆಗಿ 2 ಮಕ್ಕಳಿದೆ, ಇವತ್ತಿಗೂ ನಾನು ಅದೇ ಖುಷಿಯಲ್ಲಿದ್ದೀನಿ, ಅದೇ ಬ್ಯಾಚುಲರ್ ಲೈಫ್ ಥರದಲ್ಲೇ ನಾನಿದ್ದೀನಿ. ಸೊ ನಿಮಗೆ ಹೇಗೆ ಜೀವನ ಮಾಡಬೇಕು ಅನ್ನೋದು ನಮ್ಮ ಒಳಗಡೆ ಇರೋದು. ಹೌದು, ನಮ್ಮನ್ನು ಬಂದು ನಾವು ಇನ್ನೊಬ್ರಿಗೋಸ್ಕರ ಬದುಕಲೇಬಾರ್ದು. ಸೊ ನಾವು ಬದುಕೋ ದಾರಿ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಇದು ನಾನು ಇವತ್ತಿನ ತನಕ ಯಾರನ್ನೆಲ್ಲ ಭೇಟಿಯಾಗಿದ್ನೋ ಅವ್ರನ್ನಿಂದ ನಾನು ಕಲ್ತದಿಷ್ಟೇ. ಸೊ ಇಲ್ಲಿ ನಿಮಗೆ ಪರಿಪೂರ್ಣವಾದಂಥ 100% ಪ್ಯೂರಿಟಿ ಇರುವಂಥ ಮನುಷ್ಯ ನಿಮ್ಗೆ ಸಿಕ್ಲಿಕ್ಕೆ ಚಾನ್ಸ್ ಇಲ್ಲ. ಅವನು ಇದ್ದದಿದ್ರು ಅವ್ನು ಇಲ್ಲಿರಲ್ಲ, ಹಿಮಾಲಯದಲ್ಲಿ ಕೂತ್ಕೊಂಡಿರ್ತಾನೆ. ಹೌದು. ಸೊ ನಿಮಗೆ ಇದ್ದಿದ್ರಲ್ಲಿ ಅವ್ರ ಬೆಸ್ಟ್ ಪಾಯಿಂಟ್ ಏನಂತ ಅನ್ಸುತ್ತೆ ಅದನ್ನ ಸಿಂಪ್ಲಿಸಿಟಿ ತಗೊಳ್ಳಿ. ನನ್ನ ಬದುಕಲ್ಲಷ್ಟೇ, ನನಗೆ ಇಷ್ಟೆಲ್ಲ ಇದೆ, ಎಲ್ಲ ಇದೆ, ನಾನು ಏನು ಬೇಕಾದ್ರೆ ಮಾಡ್ಕೊಂಡಿರ್ಬೋದು, ರಂಬ ರೂಟಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಸೊ ನಾನು ಬಂದಿದ್ದ ಹೇಗೆ ನಾನು ಹಾಗೇ ಇದ್ದೀನಿ, ನಾನು ಬದ್ದಾಗ್ಲಿಕ್ಕೆ ಇಷ್ಟಪಡಲ್ಲ. ನಾನು ಇದನ್ನೆಲ್ಲ ತುಂಬ ಜನ ಕಲ್ತೀನಿ. ಈಗ ಉಗ್ರಂ ಪ್ರಶಾಂತ್ ನಿಲ್ ಅವರು ನಿರ್ದೇಶಕರು 1 ವರ್ಷ 4 ತಿಂಗಳು ಅವರು ಏನೇ ವ್ಯವಸ್ಥಿತ ಇದೆ ಅದು ನನಗೇನು ಗೊತ್ತಿಲ್ಲ. 1 ವರ್ಷ 4 ತಿಂಗಳು ನಾವು ಆಡಿದ ಮಾತು ಪ್ರಕಾರ ಹೇಗಿದ್ರು ಅಂದರೆ ಬೆಳಿಗ್ಗೆ ಬಂದರೆ ಅಲ್ಲೇ ಕೂರ್ತಾರೆ, ಇಲ್ಲೇ ಮಲಗ್ತಾರೆ, ಕೆಲಸ ಅಂತ ಹೇಳಿ ಅಷ್ಟೆಲ್ಲ ಫೆಸಿಲಿಟಿ ಇದ್ದವರು ಈ ಸಿನಿಮಾ ಪ್ಯಾಷನ್ ಅಂತ ಈ ಮಟ್ಟಕ್ಕೆ ತಗೊಳ್ಬೇಕಾದ್ರೆ ನಾವು ಅವ್ರ ಎದುರಿಗೆ ನಾನು ಹೇಳ ನಾವೊಂದು ಮರಳು. ಅವ್ರಿಗಿರೋ ಅಂದರೆ ಆ ಪರಿಶ್ರಮ, ಆಮೇಲೆ ಅವ್ರಿಗಿರೋ ಫೆಸಿಲಿಟೀಸ್ಗಳು ಅದ್ರ ಎದುರಿಗೆ ನಾವು ಏನೂ ಅಲ್ಲ. ನಾವು 100 ರೂಪಾಯಿ ಬಂದರೆ ನಮ್ಮ ತಲೆ ಹಗುರ ಹಿಂಗಾಗುತ್ತೆ. ಕೈಯಾಗ ಒಂದು 4 ಬ್ರಾಸ್ಲೈಟ್ ಅಂತ ಕೇಳ್ತಿರ, ಕುತ್ತಿಗೆ ಒಂದು ಚೈನು, ಒಂದು ಒಳ್ಳೆ ಗಾಗಲ್ಸು, 4 ಒಳ್ಳೆ ಗಾಡಿ, 3,000-4,000 ರೂಪಾಯಿದೊಂದು ಶೂ. ಇದು ನಿಮಗೆ ಅನ್ಸುತ್ತಾ? ನೀವು ಇನ್ನೊಬ್ಬರ ಬಗ್ಗೋಸ್ಕರ ತಗೊಳ್ಬೇಡಿ. ನಿಮ್ಗೆ ಅನ್ಸುತ್ತಾ ಪರ್ಟಿಕ್ಯುಲರ್ ಆಗಿ ನನ್ಗೆ ಅನ್ಸಿದ್ರೆ ನಾನು ಒಳ್ಳೆ ಶೂ ತಗೊಳ್ಬೇಕು ಅಂತ ನನಗೆ ಆವತ್ತಿಂದ ಅನ್ಸದಿದ್ರೆ ನಾನು ತಗೊಳ್ತಿದ್ದೆ. ನಾನು ಹೇಳ್ತಿದ್ದು ನಮಗೋಸ್ಕರ ಬದುಕಬೇಕು. ನಮಗೋಸ್ಕರ ಬದುಕಿದ್ರೆ ಮಾತ್ರ ನಿಮ್ಗೆ ಇನ್ನೊಬ್ಬರ ವ್ಯಾಲ್ಯೂ ಗೊತ್ತಾಗುತ್ತೆ, ಅಂದರೆ ಇನ್ನೊಬ್ಬ ಮನುಷ್ಯನ ವ್ಯಾಲ್ಯೂ ಗೊತ್ತಾಗುತ್ತೆ. ನಿಮ್ಗೂ ನೋವು ಮಾತ್ರ ಅವನಿಗೂ ನೋವುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ಮಾತ್ರ. ಹೌದು, ನೀವು ಇನ್ನೊಬ್ಬರ ಬಗ್ಗೆ ಅಂದರೆ ಸಣ್ಣ ರೀತಿಯಲ್ಲಿ ಮಾತಾಡೋಕೆ ಹೋಗಲ್ಲ. ಬದುಕಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಅಂದರೆ ಎಲ್ಲ ಪ್ರತಿಯೊಬ್ಬರಿಂದಲೂ ಒಂದೊಂದು ವಿಷಯನ ಕಲ್ತಿದ್ದೀನಿ. ಸಿಂಪ್ಲಿಸಿಟಿ, ಅಪ್ಪು ಸರಿಂದ ಎಷ್ಟೋ ಸಿಂಪ್ಲಿಸಿಟಿ ಕಲ್ತಿದ್ದೀನಿ. ಸೊ ಅಷ್ಟೆಲ್ಲ ಇದ್ದರೂ ಅವರು ಪ್ರತಿಯೊಬ್ಬರನ್ನ ಮಾತಾಡಿಸೋ ರೀತಿ, ಅವ್ರ ಹತ್ರ ಮಾತಾಡಿದವಾಗ ಅನ್ಸುತ್ತೆ ಈ ಸಿಂಪ್ಲಿಸಿಟಿ ಒಂದೊಂದ್ಸಲ ನಮ್ಮ ಹತ್ರ ಯಾಕಿರಲ್ಲ ಅಂತ ಅನ್ಸುತ್ತೆ. ನಾವೆಲ್ಲ ಒಂದೊಂದ್ ಕಡೆ ಎಲ್ಲೋ ಒಂದು ಕಡೆನಾದ್ರೂ ಬರುತ್ತೆ, ಎಲ್ಲೋ ಒಂದ್ ಕಡೆ ಬೆಳೆದಿದ್ದಾಗ ಓಕೆ ಹಿಂಗೆ ಅನ್ನೋ ತೋರಿಸಿ. ಬಟ್ ಅಪ್ಪು ಅವ್ರು ನೋಡಿದ ತಕ್ಷಣ ಅವ್ರಿಗೆ ಯಾವ್ದ್ರಲ್ಲಿ ಕಡಿಮೆ ಇದೆ? ರಾಜ್ಕುಮಾರ್, ಬ್ಯಾಕ್ ಬೋನ್, ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್, ಪಾರ್ವತಮ್ಮ ಎಲ್ಲ ಇದ್ದು ಅದನ್ನೆಲ್ಲ ಬಿಟ್ರೆ ಪವರ್ ಸ್ಟಾರ್ ಇಸ್ ಅ ಪವರ್ ಸ್ಟಾರ್. ಅಷ್ಟೆಲ್ಲ ಇದ್ರು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಅವ್ರ ಹತ್ರ ಹೋಗಿ ಮಾತಾಡಿದ ತಕ್ಷಣ ಎದ್ದು ನಿಂತು ಬೆಲೆ ಕೊಟ್ಟು, ಅವರು ಸೆಲೆಬ್ರಿಟಿ ಆಗಿರ್ಲಿ, ಒಬ್ಬ ಕಾಮನ್ ಮ್ಯಾನ್ ಆಗಿರ್ಲಿ, ಪ್ರತಿಯೊಬ್ಬರನ್ನು ಮಾತಾಡಿಸುವಂತ ರೀತಿಗೆ ಕಲಿಯೋ ತುಂಬಾ ಇದೆ ಸರ್. ಸೊ ನಿಮ್ಮ ಬಗ್ಗೆ ಮಾತಾಡೋದು ಸೀರಿಯಸ್ ಆಗಿ, ನಾನು ಈಗ ಸೀರಿಯಸ್ ಆಗಿ ಏನ್ ಪ್ರಶ್ನೆ ಕೇಳಬೇಕು ಅನ್ನೋದೇ ಆ ರೇಂಜಲ್ಲಿ ಬ್ಲ್ಯಾಂಕ್ ಆಗಿದೆ. ಯಾಕೆಂದ್ರೆ ನಿಮ್ಮ ಕಷ್ಟ ಆ ರೀತಿ ಪ್ರತಿಯೊಬ್ಬರಿಗೂ, ಯಾಕೆಂದರೆ ರವಿ ಬಸ್ರೂರ್ ಅಂದ ತಕ್ಷಣ ಎಲ್ರಿಗೂ ಇಲ್ಲಿವರೆಗೂ ಗೊತ್ತಿದ್ದು ಅವರು ಮ್ಯೂಸಿಕ್ ಡೈರೆಕ್ಟರ್, ಒಂದು ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ಸೊ ಚೆನ್ನಾಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ಇದ್ರು ಅನ್ನೋದು ಮಾತ್ರ ಗೊತ್ತಿತ್ತು. ಈ ಸ್ಟೋರಿ ಗೊತ್ತಾದ್ಮೇಲೆ 100% ಸರ್ ಯಾರ್ದು ಹೆಂಗೆ ಗೊತ್ತಿಲ್ಲ, ನನಗೆ ನಿಮ್ಮ ಮೇಲೆ ಇದ್ದಂಥ ಬೆಲೆ 100% ಜಾಸ್ತಿ ಆಗಿದೆ. ಯಾಕೆಂದ್ರೆ ಕಷ್ಟ ಇದೆಯಲ್ಲ ಸರ್, ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್ ಅದ್ರ ನೋವೇನು ಅಂತ ಹೇಳಿ. ಕಷ್ಟಗಳನ್ನ ಹೇಳ್ಕೊಳ್ಳೋದು ದೊಡ್ಡದಲ್ಲ ಸರ್, ಯಾಕಂದ್ರೆ ಒಂದು ಮರಕ್ಕಿಂತ ಒಂದು ಮರ ದೊಡ್ಡದಿರುತ್ತಂತೆ. ಹೌದು. ಸೊ ನಾನು ಪಟ್ಟಿರೋ ಕಷ್ಟ ನನ್ಗನ್ಸೋದು ಅದು ಕಷ್ಟ ಅಂತ ನನ್ಗನ್ಸಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಮಾಡಲೇಬೇಕು, ಅದನ್ನ ಕಷ್ಟ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಅದನ್ನೆಲ್ಲ ದಾಟಿ ಬಂದವಾಗ ನಿಮ್ಗೆ ಮುಂದೆ ಸಕ್ಸಸ್ ಸಿಕ್ಕಿದ್ರೆ, ಅಂದ್ರೆ ನೀವು ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ನೀವು ಮುಂದೆ ಬಂದಾಗ ಸಕ್ಸಸ್ ಸಿಕ್ಕಿದವಾಗ ನಿಮ್ಮ ತಲೆ ಮೇಲೆ ಹೋಗಲ್ಲ. ನೀವು ಹೇಗಿರ್ತೀರೋ ಹಾಗೆ ಇರ್ತೀರ.
ಅದೇ ಜೀವನ ನಾನು ಹೇಳ್ತಾ ಇರೋದು. ನೀನು ಬದುಕೋ ಸಾಯೋ ತನಕನೂ ಒಂದಿಷ್ಟು ಕಲಿ, ಸಾಯೋಕ್ಕಿಂತ ಮುಂಚೆ ಅದನ್ನ ಎಲ್ಲರಿಗೂ ಹೇಳೋ. ಹೌದು, ಇದು ಏನು ಮನುಷ್ಯನ ಮೂಲ ಉದ್ದೇಶ, ಅಂದರೆ ಜೀವನದ ಮೂಲ ಉದ್ದೇಶ ಇಷ್ಟೇ. ಸಾಯೋ ತನಕ ಕಲಿಬೇಕು, ಸಾಯೋದ್ರೊಳಗಡೆ ಅದನ್ನ ಎಷ್ಟು ನೀನು ಕಲ್ತಿದ್ಯಾ ಅದನ್ನ ಎಲ್ಲರಿಗೂ ಹೇಳೋ. ಓಕೆ. ಸೊ ಇಷ್ಟೆಲ್ಲದ್ರ ಜೊತೆ ನನಗೆ ಮೂಡಿದಂಥ ಪ್ರಶ್ನೆ ಏನು ಅಂದರೆ, ನಿಮ್ಮ ಸುತ್ತಮುತ್ತ ಮ್ಯೂಸಿಕ್ ಇತ್ತು, ನಿಮಗೆ ಎಲ್ಲಾದ್ರೂ ಇತ್ತ ಇಂಟ್ರೆಸ್ಟ್ ಇತ್ತಾ, ನಾನು ಮ್ಯೂಸಿಕಲ್ಲೇ ಏನೇ ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತಾ, ಅಥವಾ ನಿಮ್ಮ ಸುತ್ತಮುತ್ತ ಇದ್ದಂಥ ಮ್ಯೂಸಿಕ್ ಕೇಳಿ 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 ಎಸ್ ನಾನು ಮ್ಯೂಸಿಕಲ್ಲೇ ಏನಾದರೂ ಮಾಡಬೇಕು ಅನ್ನೋದು ಬಂದಿದ್ದ, ಅಥವಾ ನಿಮ್ಮ ಮನಸ್ಸಲ್ಲಿ ಇಲ್ಲ ನಾನು ಮಾಡಿದ್ರೆ ಮ್ಯೂಸಿಕಲ್ಲೇ ಮಾಡಬೇಕು ಅನ್ನೋದು ಬಂದಿದ್ದ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಬಂದಿದ್ದೆ ಏನಕ್ಕೂ, ಆಗಿದ್ದೆ ಏನು. ಇದು ಪ್ರತಿಯೊಬ್ಬ, ಈಗ ಕಟಕ ಸಿನಿಮಾ ನೀವು ನೋಡಿದ್ರೆ ನನ್ನ ಜೀವನದ ಮೇಜರ್ ಪಾಯಿಂಟ್ಗಳೆಲ್ಲ ಅದರಲ್ಲಿದೆ. ಮೇಜರ್ ಪಾಯಿಂಟ್ನ ಸಾಲುಗಳು ಅದರಲ್ಲಿದೆ. ಅಂದರೆ ಊರು ಬಿಟ್ಟು ಸಿಟಿನ ನೋಡಿಕೊಂಡು ದೂರದ ಬೆಟ್ಟ ನೋಡ್ಕೊಂಡು ಬರೋರು ಪ್ರತಿಯೊಬ್ಬರಿಗೂ ಕಲಿಯುವಂಥ ಎಷ್ಟೋ ಏನು ಶಬ್ದಗಳನ್ನ ಅಲ್ಲಿ ಹಾಕಿದ್ದೀನಿ. ನಿಮಗೆ ಅನುಭವ ಇತ್ತಲ್ಲ, ಅನುಭವನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರತಿಯೊಬ್ಬರಿಗೂ ಮಾತ್ರ ಆಗುತ್ತೆ. ಈಗ ಮುಂದೊಂದು ಬಾವಿದೆ ಹಾರಬೇಡ ಅಂತ ಹೇಳಿದ್ರೆ ಅದನ್ನ ಅನುಭವಸ್ಥ ಆದಿದ್ರೆ ಅವ್ನು ಕೇಳ್ಕೊಂಡು ದಾರಿ ತಪ್ಪಿಸ್ಕೊಂಡು ಹೋಗ್ತಾನೆ. ಈ ಅನುಭವ ಇಲ್ದಿದ್ರೆ ಅವನು ಹಾರಿ ಕೆಳಗೆ ಬೀಳಲೇಬೇಕು. ನಾನು ಹೇಳಿದೆ ಎಷ್ಟೋ ಜನಕ್ಕೆ ನಾನು ಹೋಗಿ ಬೀಡಿ ಅಂತ ಹೇಳ್ತೀನಿ. ನಾನು ನನ್ನಲ್ಲಿ ಬರೋ ಕೆಲವರಿಗೆ ಹೋಗಿ ಫಸ್ಟ್ ಬೀಳಿ, ನೀವು ಬಿದ್ದರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಇಷ್ಟು ಹುಡುಗರೆಲ್ಲ ಬರ್ತಾರೆ, ಅದು ಮಾಡಬೇಕು, ಫಸ್ಟ್ ಮಾಡಿ. ಸೊ ಟೇಕ್ ಆ್ಯಕ್ಷನ್. ನನ್ನ ಜೀವನದಲ್ಲಿ ನಾನು 19ನೇ ವಯಸ್ಸಿಗೆ ಹಾಕಿದ್ದೆ ಅಷ್ಟೇ, ಟೇಕ್ ಆ್ಯಕ್ಷನ್. ನಿಮ್ಗೆ ಅನ್ಸುತ್ತಾ ಮಾಡಿ, ಒಳ್ಳೇದು ಮಾತ್ರ ಅನ್ಸುತ್ತಾ ಇಮಿಡಿಯೇಟ್ ಆ್ಯಕ್ಷನ್ ಕೊಡಿ. ಇಮಿಡಿಯೇಟ್ ಆ್ಯಕ್ಷನ್ ಕೊಟ್ಟರೆ ನಿಮ್ಗೆ ಅಟ್ಲೀಸ್ಟ್ ಅದ್ರ ಪ್ರತಿಫಲ ಗೊತ್ತಾಗುತ್ತೆ. ಆಮೇಲೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಯಾವುದು ಮಾಡಬೇಡಿ. ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾಡಿದ್ರೆ ಸಮಸ್ಯೆ. ನಾನು ಇಲ್ಲಿ ತನಕ 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. 2 ಸಿನಿಮಾ ನಮ್ಮ ಊರ್ ಲ್ಯಾಂಗ್ವೇಜಿಗೆ ಕುಂದಾಪುರ ಕನ್ನಡಕ್ಕೆ ಸಿನಿಮಾ ಮಾಡಿದೆ, ಗರ್ಗರ್ ಮಂಡಲ, ಒಂದು ಬಿಲಿಂಡರ್. ಸೊ ಅಲ್ಲಿನ ಜನರೆಲ್ಲ ಥಿಯೇಟರ್ ಹತ್ರ, ನಾವು ಒಂದು ಸಿನಿಮಾ ನಾನು ರಿಲೀಸ್ ಆಯ್ತು ನಾನು ಹೇಳಿದ್ರೆ 1 ತಿಂಗಳು ಥಿಯೇಟರ್ ಹತ್ರ ಇರ್ತೇವೆ. ಪ್ರತಿ ಅಲ್ಲಿ ಯಾರೆಲ್ಲ ಬರ್ತಾವೆ ಅವ್ರನ್ನೆಲ್ಲ ಮಾತಾಡಿಸಿ, ನಮ್ಗಿರೋದು ಅದೇ ಹೌದು ಇಂಪಾರ್ಟೆಂಟ್. ಅವ್ರು ಬಂದ್ರೆ ನಿಮ್ಗೆ ಯಾಕೆ ಮಗ ನೀನು ಕುಂದಾಪುರ ಭಾಷೆಯಲ್ಲಿ ಮಾಡ್ತಾ, ಇಲ್ಲಿ ದುಡ್ಡತ್ತ ನಿಂಗೆ ಹಂಗೆ ಅಂತ. ಸೊ ನನಗೆ ತುಂಬ ವೇದಿಕೆ ಹೋದಾಗಲಿಕ್ಕೆ ನನಗೆ ಇದೇ ಪಾಯಿಂಟ್ ಬಂತು. ಯಾಕೆ ಸರ್ ರವಿ ಅವರ ನೀವು ಕುಂದಾಪುರ ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಿ, ನಿಮಗೆ ದುಡ್ಡು ಬರುತ್ತಾ ನಿಮ್ಗೆ, ಇಲ್ಲಿ ನಿಮ್ಗೆ ತಲೆಗಿಲ್ಲ ಹಾಳಾಯ್ತಾ ನಿಮಗೆ, ನೀವು ಅದನ್ನ ಇಟ್ಕೊಂಡ್ರೆ 2 ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿರ್ಬೋದು, ಹೆಂಡತಿ ಮಕ್ಕಳು ಸಾಕೊಂಡಿರ್ಬೋದಲ್ಲ ನೀವು ಅಂತ. ನಾನೊಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬನಿಗೂ ಒಂದು ಒಳ್ಳೆ ಅಭ್ಯಾಸ, ಒಂದು ಕೆಟ್ಟ ಅಭ್ಯಾಸ ಅಂತ ಇರುತ್ತೆ. ಕೆಲವರಿಗೆ ಸಿಗರೇಟ್ ಅಲ್ಲಿರ್ಬೋದು, ಕೆಲವರಿಗೆ ಎಣ್ಣೆ ಅಲ್ಲಿರ್ಬೋದು, ಏನಿರ್ಬೋದು, ಪ್ರತಿಯೊಬ್ಬರಿಗೂ ಒಂದಿರುತ್ತೆ. ಸೊ ಎಣ್ಣೆ ಕುಡಿತ ಅದು ತಪ್ಪು ಅಂತ ಗೊತ್ತಿದ್ರು ನಮ್ಮ ಒಳಗಿನ ಖುಷಿಗೋಸ್ಕರ ಕುಡಿತೀವಿ, ಕರೆಕ್ಟ್ ಅಲ್ವಾ? ಹೌದು ಹೌದು. ಸೊ ಸಿಗರೇಟ್ ಸೇತಾನೂ ಅಷ್ಟೇ, ಅಥವಾ ಬೇರೆ ಇನ್ನೇನೇ ಇದ್ದಿದ್ರು ಅದು ಅವ್ರವ್ರ ವೈಯಕ್ತಿಕ ಖುಷಿಗೋಸ್ಕರ. ಸೊ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ದೇವಸ್ಥಾನಕ್ಕೆ ಹೋಗಿದವಾಗ ದೇವರಿಗೆ ಹಿಂಗೆ ದುಡ್ಡು ಹಾಕ್ತೀವಿ, ದುಡ್ಡು ಹಾಕಿ ದೇವರೇ ಒಳ್ಳೇದು ಮಾಡುವಂತ. ಸೊ ವಿ ಆರ್ ನೆವರ್ ಎಕ್ಸ್ಪೆಕ್ಟಿಂಗ್ ಆ ದುಡ್ಡು ವಾಪಸ್ ಬರುತ್ತೆ ಅಂತ. ಹೌದಲ್ಲ? ಆ ದುಡ್ಡು ನಮ್ಗೆ ವಾಪಸ್ ಬರುತ್ತಂತ ನಮ್ಗೆ ಗೊತ್ತಿಲ್ಲ. ಸೊ ಭಗವಂತ ಇನ್ನೊಂದು ರೂಪದಲ್ಲಿ ಕೊಡ್ತಾನೆ ಅಂತ ನಾವು ಮನಸ್ಸಲ್ಲಿ ನಮ್ಮ ಯಥಾನ್ ಶಕ್ತಿನ ಕಾಣಿಕೆ ಹಾಕ್ತೀನಿ. ಸೊ ಕುಂದಾಪುರ ನನಗೆ ಹಾಗೆ, ನನಗೆ ಕನಸು ಕೊಟ್ಟಂಥ ಊರು, ಅಲ್ಲಿಗೆ ಹಾಕೋ ದುಡ್ಡು ನಾನು ದೇವಸ್ಥಾನ ಅಂತ ಹಿಂಗೆ ಹಾಕ್ತಾ ಇದ್ದೀನಿ. ಸೊ ಭಗವಂತ ಇನ್ನೊಂದು ರೂಪದಲ್ಲಿ ಕೊಡ್ತಾನೆ, ಅದು ಕೊಟ್ಟಿದ್ದಾನೆ ಕೂಡ. ಅಲ್ಲಿಂದ ಅಪ್ಪು ಸರ್ ಪರಿಚಯ ಆಯಿತು. ಅಪ್ಪು ಸರ್ ಹತ್ರ ಹಾಡಿಸೋಂಥ ಒಂದು ನನಗೆ ಅವಕಾಶ ಸಿಕ್ತು. ಅವ್ರದ್ದು ಒಡನಾಟ ಬೆಳೀತು. ಸೊ ಭಗವಂತ, ನಾನು ಹೇಳಿದ್ನಲ್ಲ, ಒಬ್ಬನಿಗೆ ಹೆಲ್ಪ್ ಮಾಡಿದ್ರೆ ನೀವು ಅವನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವನಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮ ತಪ್ಪು. ಅವನಿಂದ ಎಕ್ಸ್ಪೆಕ್ಟ್ ಮಾಡಿ, ಇನ್ನೊಂದು ಕಡೆಯಿಂದ ಭಗವಂತ ಕೊಟ್ಟೆ ಕೊಡ್ತಾನೆ. ಇದೇ ಜೀವನ ನಾನು ಹೇಳ್ತಾ ಇರೋದು. ನಮ್ಮ ಕಣ್ಣಿಗೆ ಅನ್ಸುತ್ತಾ ನೀವು ಈ ವ್ಯಕ್ತಿನ ಬೆಳೆಸ್ಬೋದು, ಈ ವ್ಯಕ್ತಿಗೆ ಅವಕಾಶ ಕೊಟ್ಟರೆ ಇದೆ ಅಂತ ಹೇಳಿ. ನನ್ನ ಜೊತೆಗೆ 8 ವರ್ಷದಿಂದ ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿ ಕಿನ್ನಾಳ್ ರಾಜ್ ಅಂತ. ಅಷ್ಟು ವರ್ಷದಿಂದ ನನಗೆ ಸಪೋರ್ಟಿವ್ ಆಗಿ ಬರೀತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅವಕಾಶ ಸಿಕ್ತು. ನಾನು ಹೇಳಿದೆ ಇದು ನಿಮ್ಮ ಟೈಮು, ಮೇರಾ ನಂಬರ್ ಕಬ್ಬಾಯಿಗೆ ಅಂತ ನಾನು ಯಾವಾಗ ಇದು ಮಾಡ್ತಾ ಇದ್ದೆ ನಿಮ್ಗೆ. ಸೊ ನನಗೆ ನನಗೆ 14 ವರ್ಷ ಆದ್ಮೇಲೆ ಸಿಕ್ತು. ನಿಮ್ಮ ಟೈಮ್ ಚೆನ್ನಾಗಿತ್ತು, 8 ವರ್ಷಕ್ಕೆ ಸಿಕ್ತು. ಸೊ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ರೆ ಸಮಸ್ಯೆನ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೂ ಮಾಡಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಪ್ರತಿಫಲಾಪೇಕ್ಷೆ ಬೇಡ. ಮರಗಳನ್ನು ನೋಡಿ, ಗಾಳಿ ನೋಡಿ, ನೆಲ ನೋಡಿ, ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅದ್ರ ಎದುರಿಗೆ ನಾವು ಏನೂ ಅಲ್ಲ. ನಾವು ಸುಮ್ಮನೆ ದಾರಿ ತಪ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನಾನು ಕಲಿದೇ ಇರೋದು ಐಟಮ್ಗಳು ಯಾವುದೂ ಇಲ್ಲ ಸರ್. ಆಮೇಲೆ ಪ್ರತಿಯೊಬ್ಬನು ನನ್ನ ಜೀವನದಲ್ಲಿ ಅಂದ್ಕೊಂಡಿದ್ದು, ಪ್ರತಿಯೊಂದು ವಸ್ತುನು ಕ್ರಿಯೇಟ್ ಆಗಿರೋದು ಒಬ್ಬ ಮನುಷ್ಯನಿಂದ. ಹೌದು. ಪ್ರತಿಯೊಂದು, ಈಗ ಸೋಫಾ ಆಗಿರಲಿ ಎಲ್ಲದೂ ಮನುಷ್ಯನಾಗಿರೋ. ಸೊ ಮನುಷ್ಯ ಮಾಡಬಲ್ಲ ಅಂತ ಹೇಳಿದ್ರೆ ನಾನು ಮಾಡಬಲ್ಲ, ಯಾಕಂದ್ರೆ ನಾನು ಮನುಷ್ಯನೇ. ಸೊ ನಾನು ಟೈಲರಿಂಗ್ ಕಲ್ತಿದ್ದೀನಿ, ಪೇಂಟಿಂಗ್ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಕಾರ್ಪೆಂಟರ್ ವರ್ಕ್ ಮಾಡಿದ್ದೀನಿ, ಗೋಲ್ಡ್ ಸ್ಮಿತ್ ವರ್ಕ್ ಮಾಡಿದ್ದೀನಿ, ಸಿಲ್ವರ್ ವರ್ಕ್ ಮಾಡಿದ್ದೀನಿ. ಮ್ಯೂಸಿಕ್ದಲ್ಲಿ ಏನಿದೆ ಅದರದ್ದು ತಲೆಯಿಂದ ಬುಡ ಏನೆಲ್ಲ ಮಾಡ್ಬೋದು ಅದನ್ನ ಅಷ್ಟನ್ನು
ಮಾಡಿಬಿಟ್ಟು ಹಾಕಿದ್ದೀನಿ. ಅದಾದಮೇಲೆ ಡೆಂಟಲ್ ಇದಕ್ಕೆ ಕೋರ್ಸಿಗೆ ಹೋದೆ. 4 ತಿಂಗಳು ಕೋರ್ಸ್ ಮಾಡಿದೆ. ಫೈನಲ್ ಕೋರ್ಸ್ ಮಾಡೋಕ್ಕೆ ದುಡ್ಡಿರಲ್ಲ, ವಾಪಸ್ ಬಂದೆ. ಸೊ ಇವತ್ತಿಗೂ ಆ ಟೈಮಲ್ಲಿ ಪರಿಸ್ಥಿತಿ ಹೆಂಗಿತ್ತಾನೆ ಹೇಳಿದ್ರೆ, ಪ್ರಶಾಂತ್ ನಗರ ಪಬ್ಲಿಕ್ ಟಾಯ್ಲೆಟ್ ಇವತ್ತಿಗೂ ನಾನು ದಾರಿ ಮೇಲೆ ಹೋಗ್ತಾ ಅದು ಹೇಳಲ್ಲ, ಕೆಲವೊಂದು ಪ್ಲೇಸ್ಗಳು ಜಾಗಗಳು ಅದು ಅಲ್ಲಿ ಹೋದವಾಗ ನಾವು ಎಷ್ಟೇ ಎತ್ತರಕ್ಕೆ ಹೋಗಿದ್ದಿದ್ರು, ಮಗನೇ ನೀನು ಇಲ್ಲೇ ಬೆಳೆದಿದ್ದು ತಲೆ ಕೆಳ ಹಾಕು ಅಂತ ಆ ಲೊಕೇಶನ್ ನಮ್ಗೆ ಹೇಳುತ್ತೆ. ಸೊ 1 ತಿಂಗಳು ಅಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲೇ ಮಲ್ಗೋಕ್ಕೆ ಜಾಗ ಇರಲಿಲ್ಲ. ಸೊ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅವ್ನಿಗೆ ₹3 ಕೊಟ್ಟು ಬೆಳಿಗ್ಗೆ ಸ್ನಾನ ಇದೆಲ್ಲ ಅಲ್ಲೇ ಅವನದೇ ಒಂದು ಬೆಡ್ ಇದೆ, ಆ ಬೆಡ್ಡಲ್ಲೇ ಪಕ್ಕದಲ್ಲಿ ಮಲ್ಕೊಂಡು ಸೊ ಅಲ್ಲಿಂದ ಜರ್ನಿ 1 ತಿಂಗಳು ಡೈಲಿ ಡೆಂಟಲ್ ಇದಕ್ಕೆ ಹೋಗ್ತಾಯಿದ್ದು. ಸೊ ನಾನು ಹೇಳ್ತಾ ಇರೋದು ಪ್ರತಿಯೊಂದು ನೀವು ನಡೆದು ಬಂದಂಥ ದಾರಿ ಇವು ನಿಮಗೆ ಇನ್ಸ್ಪೈರ್ ಲೆವೆಲಿಗೆ ಹೋಗಬೇಕು. ಹಾಗೆ ಮಗನೇ ನೀನು ಕಷ್ಟ ಎಲ್ಲ ಕಂಡ್ಕೊಬಂದಿದ್ಯಾ, ನೀನು ಈಗ ತಲೆ ಎತ್ತಬೇಕಾದ್ರೆ ಜಾಗ್ರತೆ ಎತ್ಕೋ, ಯಾವತ್ತು ಸ್ಲೋ ಪಿಕಪ್ ಇರಬೇಕು ಅಂತ ತಲೆನ ಎತ್ಕೋ, ತಲೆ ಗತ್ತಲಿ ಓದಾ. ಸೊ ನನ್ನ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತೀನಿ, ನಾನು ಹ್ಯಾಪಿಯೆಸ್ಟ್ ಪರ್ಸನ್. ಸೊ ₹200 ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು, ನನಗೆ ಇಷ್ಟೆಲ್ಲ ಕೊಟ್ಟಿದೆ, ಇಷ್ಟೆಲ್ಲ ಇದೆ. ಸೊ ಇನ್ನೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನಂಥ ಒಂದು ಮುಟ್ಟಾಳ ಇನ್ಯಾರೂ ಇಲ್ಲ. ಭಗವಂತ ಏನೆಲ್ಲ ಕೊಡಬೇಕು, ಚಂದದಂಥ 2 ಮಕ್ಕಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿ, 2 ಅಣ್ಣಂದಿರು, ಸ್ನೇಹ ಬಳಗ, 6 ಜನದಿಂದ ಸ್ಟಾರ್ಟ್ ಆಗಿದ್ದು ನನ್ನ ಟೀಮು, ಏನು ಊರು ಸಿನಿಮಾ ಮಾಡೋ ಟೀಮು. ಸೊ 6 ಜನದಿಂದ ಇವತ್ತು 120-180 ಜನ ಊರು ತಂಡ ನಮ್ಮ ಟೀಮಲ್ಲಿದೆ. ಸೊ ಇದೆಲ್ಲದಕ್ಕಿಂತ ಇನ್ನೇನು ಬೇಕು? ಏನು ಇದ್ದವನಿಗೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ಹೇಳ್ರೆ, ಇನ್ನೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ದೊಡ್ಡ ಮುಟ್ಟಾಳ ಆಗ್ತೀನಿ ನಾನು ಖಂಡಿತಾಗ್ಲು. ಸೊ ಅದೇನೋ ಗೊತ್ತಿಲ್ಲ, ಇವತ್ತಿನ ಪ್ರೋಗ್ರಾಮಲ್ಲಿ ಮಾತೇ ಬರ್ತಿಲ್ಲ. ಫೈನ್. ಸೊ ಇವನ್ನೆಲ್ಲ ಸೈಡಿಗೆ ಇಡೋಣ ಸರ್. ಸೊ 92.7 ಮೂಲಕ ನಿಮ್ಮ ಒಂದು ಇದ್ದಂತಹ ಹೊಟ್ಟೆಯಲ್ಲಿ ಇದ್ದಂತಹ ಪ್ರತಿಯೊಂದು ಮ್ಯೂಸಿಕ್ನು ಹೊರಗಡೆ, ಸೊ ಏನೇನಿತ್ತು ಎಲ್ಲದನ್ನು ಮಾಡಿದ್ರೆ ಹೇಳಿದ್ರೆ, ಮಳೆ ಬಂತಂದ್ರೆ ಮಳೆ ಮೇಲೆ ಸಾಂಗು, ಬಿಸಿಲು ಬಂತಂದ್ರೆ ಬಿಸಿಲು ಮೇಲೆ ಸಾಂಗು, ಚಳಿ ಬಂತಂದ್ರೆ ಚಳಿ ಮೇಲೆ ಸಾಂಗು, ಒಟ್ಟಿನಲ್ಲಿ ನನ್ನಲ್ಲಿದ್ದಂತಹ ಸಂಗೀತದ ಪ್ರತಿಯೊಂದನ್ನು ಕೂಡ ಅಲ್ಲಿ ತೋರ್ಸ್ಕೊಂಡಿ ಅಂತ ಹೇಳಿದ್ರೆ. ಸೊ 1 ವರ್ಷ ಕಂಟಿನ್ಯೂಸ್ ಆಗಿ ಅಲ್ಲಿ 1 ವರ್ಷ ಕೆಲಸ ಮಾಡಿದ್ರಿ. ಸೊ ಒಳ್ಳೆ ಸಕ್ಸಸ್ ಕೂಡ ಸಿಕ್ತು. 1 ವರ್ಷದಲ್ಲಿ ಯಾವ ಸ್ಟೇಷನ್ ಇದು ಕೊಡ್ತಾರೋ ಗೊತ್ತಿಲ್ಲ. ಫಸ್ಟ್ ರಿಲಯನ್ಸ್ ಇದರಲ್ಲೇ ಅಂಡರ್ ಗ್ರಾಜುಯೇಟಿಗೆ ಫಸ್ಟ್ ಎಂಪ್ಲಾಯ್ ಪೋಸ್ಟ್ ಸಿಕ್ಕಿದ್ದು ನನಗೆ. ಅವರೇ ಹೇಳ್ತಾರೆ ಆ್ಯಕ್ಚುಲಿ, ಫಸ್ಟ್ ಎಂಪ್ಲಾಯ್ ಪೋಸ್ಟ್ ಸಿಗ್ತಾ ಇರೋದು ನಿಮಗೆ, ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂತ. ಸೊ ಅದಾದಮೇಲೆ ವರ್ಷಕ್ಕೆ 1 ಇಂಕ್ರಿಮೆಂಟ್ ಸಿಕ್ಕರೆ ಹೆಚ್ಚು, ನಾನು 3 ಇಂಕ್ರಿಮೆಂಟ್ ತಗೊಂಡಿದ್ದೀನಿ ಒಂದೇ ವರ್ಷದಲ್ಲಿ. 3 ಇಂಕ್ರಿಮೆಂಟ್. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇರೋದು ದೊಡ್ಡದಲ್ಲ ಸ್ವಾಮಿ, ನಿಮ್ಮನ್ನು ಗುರುತಿಸೋರ್ಬೇಕು. ಬಿಗ್ FM ನಾನು ಎಲ್ಲಿ ಹೋದ್ರು ನಾನು ಎಣಿಸ್ಕೊತೀನಿ. ಯಾಕಂದರೆ ಅಲ್ಲಿದ್ದಂಥ ನಮ್ಮ ಹರೀಶ್ ಅಣ್ಣ ಆಗಿರ್ಬೋದು, ಇವರು ಹರ್ಷ ಆಗಿರ್ಬೋದು, ರಶ್ಮಿ, ಈ ಥರ ಶ್ವೇತಾ, ದೀಪು, ಈ ಥರ ಎಷ್ಟೋ, ಶಾಲಿನಿ ಅಕ್ಕ, ತುಂಬ ಜನ ಇದ್ದಾರೆ. ಹೆಸರು ಅಂದರೆ ಅದು ಫ್ಯಾಮಿಲಿ, ಅದು ಬಿಗ್ ಫ್ಯಾಮಿಲಿ ಅಂತ ಹೇಳಿದ್ರು. ಅಂದರೆ ಅವ್ರೆಲ್ಲರೂ ಪಾಯಿಂಟಲ್ಲಿ ನಾನು ಗುರುತಿಸೋಕ್ಕೋಸ್ಕರ ರವಿ ಮಾಡ್ತಾನೆ ಬಿಡು. ಸೊ ಈ ಪಾಯಿಂಟ್ ಬರೋಕ್ಕೋಸ್ಕರ ನಾನು ಇವತ್ತಿಲ್ಲಿದ್ದೀನಿ. ಅಂದರೆ ಆ ಥರ ಎಷ್ಟೋ ಜನ ಕಾಂಟ್ರಿಬ್ಯೂಷನ್ ಇದೆ, ಒಬ್ಬರಿಬ್ಬರದಲ್ಲ. ನಾನು ಇವತ್ತೇನಿದ್ದೀನಿ ಇಲ್ಲ, ನನ್ನ ರವಿ ಬಸ್ರೂರು ಒಬ್ಬನಿಂದ ಆಗಿದ್ದಲ್ಲ, ಎಷ್ಟೋ ಜನ ತೀಡಿ ಅವರು ಗುರುತಿಸಿ. ಸೊ ಹಾಗಾಗಿ ನಾನು ಪ್ರತಿ ವೇದಿಕೆಗೆ TV ಶೋದು ಯಾವ್ದಾದ್ರು ಬಂದಾಗಲೂ ಹೇಳ್ತೀನಿ, ಸರ್ ನನ್ನ ಸಾಕು, ದಯವಿಟ್ಟು ನನಗೆ ಏನು ಕೊಟ್ಟಿದ್ದ ಆಗಿದೆ. ಸೊ ಇನ್ನೂ ತುಂಬ ಜನ ಇದ್ದಾರೆ, ದಯವಿಟ್ಟು ಅವ್ರನ್ನೆಲ್ಲ ಗುರುತಿಸಿ ಅಂತ ನಾನು ಯಾವ ವೇದಿಕೆಗೆ ಹೋದರೂ ಹೇಳ್ತೀನಿ. ಸೊ ಇದು ಆಗಬೇಕಾಗಿದೆ. ಯಾಕಂದರೆ ಈ ಥರ ಒಂದೊಂದು ಕ್ಯಾಂಡಿಡೇಟ್ಗಳು ಒಂದೊಂದು ಚೇಂಜ್ ಅವ್ರು ಆದರೆ ಮಾತ್ರ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯ, ರಾಜ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಆಮೇಲೆ ನಮ್ಮ ಸ್ಟೇಟು ಇಲ್ಲಿಂದ ಬಿಟ್ಟು ಹೊರಗಡೆ 4 ಕಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನಿಮ್ಮ ಸಕ್ಸಸ್ ಜರ್ನಿ ಅಂತ ಶುರುವಾಗಿದ್ದು 92.7 FM ಇಂದ. ಸೊ ಅಲ್ಲಿಂದ ಫಿಲಮ್ಗೆ ಕಾಲಿಡ್ತೀರಾ. ಸೊ ಫಿಲಮ್ ಅಂದ್ರೆ ನೀವು ಒಬ್ಬ ಅಸಿಸ್ಟೆಂಟ್ ಆಗಿ, ಪ್ರೋಗ್ರಾಮರ್ ಆಗಿ ಜಾಯ್ನ್ ಆಗ್ತೀರಾ. ಸೊ ನಿಮಗೆ ಅಲ್ಲಿಂದ ಚೇಂಜ್ ಓವರ್ ಸಿಕ್ಕಿದ್ದು ಯಾವಾಗ, ಯಾರಿಂದ, ಹೇಗೆ? ಸೊ ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಒಂದಿಷ್ಟು ವರ್ಕ್ಗಳನ್ನ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನ್ನ ವರ್ಕ್ ನೋಡಿ ನನ್ನನ್ನು ಪಾಯಿಂಟ್ ಮಾಡಿ ಗುರುತಿಸಿದವರು ಫಸ್ಟು ಅರ್ಜುನ್ ಸರ್. ಸೊ ಅದಕ್ಕಿಂತ ಬಿಫೋರ್ ಒಂದಿಷ್ಟೆಲ್ಲ ವರ್ಕ್ ಮಾಡ್ತಾಯಿದ್ದೆ, ಬಟ್ ಎಲ್ಲೂ ನನಗೆ ಕಾರ್ಡ್ ಅಂತ ಸಿಗ್ತಿರ್ಲೈತೆ, ಅಂದರೆ ಇವರು ಅಂತ ಹೇಳ್ಕೊಳ್ಳಿಕ್ಕೆ ಏನು ಸಿಗ್ತಿರ್ಲೈತೆ. ಸೊ ಅಲ್ಲಿ ಅರ್ಜುನ್ ಸರ್ ನನ್ನ ಗುರುತಿಸೋದು, ಅದು ಒಂದು ದೊಡ್ಡ ಇನ್ಸಿಡೆಂಟ್. ಸೊ ಮತ್ತೆ ಪುನಃ ಫ್ಯಾಮಿಲಿ ಎಲ್ಲ ಇತ್ತು, ಇದೆಲ್ಲ ಬೇಡ ಅಂತ ಹೇಳಿ ಆಗಲ್ಲ ಅಂತ ಹೇಳಿ ಮತ್ತೆ ಪುನಃ FM ಸ್ಟೇಷನ್ಗೆ ಸೇರಕ್ಕೆ ಹೋಗಿದ್ದೆ, ಇನ್ನೊಂದು FMಗೆ.
ಅಲ್ಲಿ ಇದಾಗಲ್ಲ, ಇಲ್ಲೂ ಕೆಲಸ ಇಲ್ಲ, ಅಲ್ಲೂ ಕೆಲಸ ಇಲ್ಲ ಅಂತ ಹೇಳಿದವಾಗ ಅರ್ಜುನ್ ಸರಿ ಆವಾಗ ಒಂದು 2 ಕೆಲಸ ಮಾಡಿದ್ದೆ ನಾನು. ಒಂದು ಕಣ್ಣ ಸನ್ನೆಯಲ್ಲಿ ಅದಕ್ಕೆ ರಿದಮ್ ಪ್ರೋಗ್ರಾಮ್ ವರ್ಕ್ ಮಾಡಿ ಒಂದು ಎರಡು ಹಾಡಿಗೆ ವರ್ಕ್ ಮಾಡಿ ಎಕ್ಸಿಟ್ ಆಗಿದ್ದೆ ಅಷ್ಟೇ. ಸೊ FM-ಗೆ ಸೇರಿದ್ದೀನಿ ನಾನು. ಒಳಗಡೆ ಹೋಗಿ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿತ್ತು, ಸ್ಯಾಲ್ರಿ ಎಲ್ಲ ಆಯ್ತು, 50,000 ರೂಪಾಯಿ ಸ್ಯಾಲ್ರಿ. ಇನ್ನೊಂದು ಸೊ ಇದು ಆಗಲ್ಲಂತೆ, ಎಲ್ಲೋದ್ರೂ ಅದೇ ಸಮಸ್ಯೆ, ಮೇರಾ ನಂಬರ್ ಕಬ್ಬ ಈಗ ಅಷ್ಟೇ. ಸೊ ಎಲ್ಲ ಆಯ್ತು, ಸೀದಾ ಸ್ಟೇಷನಲ್ಲಿ ಹೋಗಿ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿದೆ, ಎಲ್ಲ ಆಯ್ತು ಅಂತ ಹೇಳಿ ಒಳಗೆ ಹೋಗ್ಬೇಕಾದ್ರೆ ಅರ್ಜುನ್ ಸರ್ ಫೋನ್ ಬಂತು. ಫೋನ್ ಮಾಡಿ ರವಿ ಅವ್ರು ಎಲ್ಲಿದ್ದೀರಾ ಅಂತ ಕೇಳಿದ್ರು. ಇಲ್ಲ ನಾನು ಆಗಲ್ಲ ಸರ್, ಅದಕ್ಕೆ FM ವಾಪಸ್ ಸೇರಕ್ಕೆ ಬಂದೆ. ರವಿ ಅವ್ರು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ ಅಂದರು. ಎಂತ ಅಂತ ಕೇಳಿದ್ರೆ, ನಾನು ಹುಲಿ ಹಸ್ಕೊಂಡಿರೋದನ್ನ ನೋಡಿದ್ದೀನಿ, ಆದರೆ ಫಸ್ಟ್ ಟೈಮ್ ಹುಲ್ ತಿಂತಿರೋದು ನೋಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಬೇಕಾ ರವಿ ಅವರೇ ಅಂತ ಹೇಳಿದ್ರು ಅಷ್ಟೇ. ಫೋನ್ ಆಯಿತು, ನೀವು ನೋಡಿಕೊಂಡು ಹೆಜ್ಜೆ ಇಡಿ ಅಂತ ಹೇಳಿ ಕಟ್ ಮಾಡಿದ್ರು. ಸೊ ಅಲ್ಲಿಂದ ಮತ್ತೊಮ್ಮೆ ಅದೇ ಯಾವುದೋ ಕಿಡ್ನಿ ಸೇಲ್ ಮಾಡೋಕೆ ಹೋದವಾಗ ಆಗಿದ್ದು ಸೇಮ್ ಪರಿಸ್ಥಿತಿ. ಅಲ್ಲಿಂದ ಸೀದಾ ಬಂದೆ, ಕಾಫಿ ಕುಡ್ಕೊಂಡಂತ ಸೀದಾ ಒಳಗಡೆ ಬಂದವನು ಸೀದಾ ಮನೆ ಬಂದು ಇಕ್ವಿಪ್ಮೆಂಟ್ ತಗೊಂಡು ಸೀದಾ ಅರ್ಜುನ್ ಸರ್ ಮನೆಗೆ ಬಂದೆ. ಅಲ್ಲಿಂದ ಹತ್ರ ಒಂದು 25-30 ಸಿನಿಮಾ ಅದೇ ಮಂಡ್ಯದಿಂದ ಓಡಿ ಬಂದ ಇರಲಿ. ಆ್ಯಸ್ ಎ ಪ್ರೋಗ್ರಾಮರ್ ಆಗಿ, ಆ್ಯಸ್ ಎ ಬ್ರದರ್ ಆಗಿ ಅವ್ರು ನನಗೆ ತುಂಬ ಅಣ್ಣ ತಮ್ಮನ ಥರನೇ ಇದ್ದಿದ್ದು. ನಾವು ಹತ್ರ 1 ವರ್ಷ ಚಿಲ್ಲರೆ ನಮ್ಮ ಅಣ್ಣ ನಾವು ಒಟ್ಟಿಗೆ ಕ್ಯಾರಿ ಆಗ್ತಿದ್ದ ಅಲ್ಲಿಗೆ. ಸೊ 1 ವರ್ಷ ಚಿಲ್ಲರೆ ಡೈಲಿ ಅಪ್ ಆ್ಯಂಡ್ ಡೌನ್. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತಾಯಿದ್ವಿ. ಸೊ ಅವರಿಗೂ ಆ ಟೈಮಲ್ಲಿ ಬೇಕಿತ್ತು ಒಬ್ಬರು ಸರಿಯಾದ ವ್ಯಕ್ತಿ. ಸೊ ನಮಗೂ ಆ ಥರದ್ದು ಒಂದು ಪ್ಲೇಸ್ ಬೇಕಾಗಿತ್ತು ಗುರುತಿಸ್ಕೊಳ್ಳಿಕ್ಕೆ. ಆಮೇಲೆ ಒಂದಿಷ್ಟು ಸಿನಿಮಾ ಪ್ರಪಂಚದ ವರ್ಕ್ ನಡಿಲಿಕ್ಕೆ ಅಲ್ಲಿನ ಒಡನಾಟಗಳು ನಮ್ಗೆ ಗೊತ್ತಿರಲಿಲ್ಲ ಇತ್ತು. ಸಿನಿಮಾ ಒಳಗಡೆ ಏನೆಲ್ಲ ನಡೀತಾ ಇದೆ, ಎಲ್ಲಿ ಲೈವು, ಅಲ್ಲಿ ಇದು ಯಾವ ಮಿಕ್ಸಿಂಗು, ಇದೆಲ್ಲ ಯಾವ ಪ್ರಪಂಚ ಗೊತ್ತಿರಲಿಲ್ಲ ಇತ್ತು. ಸೊ ಪ್ರೋಗ್ರಾಮಿಂಗ್ ಮಾತ್ರ ಗೊತ್ತಿದ್ದು. ಅದಿಷ್ಟು ಒಂದು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು. ಅವರು ಕೂಡ ನಮ್ಗೆ ಒಳ್ಳೆ ವೆಲ್ ವಿಷರ್ ಆಗಿ ತುಂಬ ಹೆಲ್ಪ್ ಮಾಡ್ತಾರೆ. ಅದ್ರ ನಂತರ ಅಲ್ಲೇ ಒಂದು 25-30 ಒಂದು 60 ಸಿನಿಮಾ ಹೀಗೆ ಆ ಕಡೆ ಈ ಕಡೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ದು ಪರಿಚಯ ಆಗಿ ವರ್ಕೆಲ್ಲ ಮಾಡ್ತಾಯಿದ್ದೆ. ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಕನ್ನಡ, ತಮಿಳು, ತೆಲುಗು 3 ಸಿನಿಮಾಕ್ಕೆ ಹತ್ರ ಒಂದು 65 ಸಿನಿಮಾ ಆ್ಯಸ್ ಎ ಪ್ರೋಗ್ರಾಮರ್. 65 ಸಿನಿಮಾ, ಹತ್ರ ಒಂದು 1000-1200 ಸಾಂಗು. ಇಷ್ಟೆಲ್ಲ ವರ್ಕ್ ಇನ್ನೇನು ಆಯಿತು ಅಂತ ಬರಬೇಕಾದ್ರೆ ಉಗ್ರಮ್ ಇವ್ರದ್ದು ಪರಿಚಯ ಆಯಿತು. ಆ್ಯಸ್ ಅ ಪ್ರೋಗ್ರಾಮರ್ ಆಗಿ ನಾನು ಉಗ್ರಮಿಗೆ ಫಸ್ಟ್ ವರ್ಕ್ ಮಾಡಿ ಪರಿಚಯ ಆಗಿದ್ದು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ. ಅಲ್ಲಿ ಅಂದರೆ ನಂದು ವೇಷಭೂಷಣಗಳು ನಮ್ದು ಏನೂ ಇಲ್ಲ, ನಾವು ಸಿಂಪಲ್ ಆಗಿ ಹೋಗೋದು, ಸಿಂಪಲ್ ಆಗಿ ಬರೋದು. ಸೊ ಅಲ್ಲಿ ಇದ್ದಂಥ 2-3 ಜನ ಪ್ರೋಗ್ರಾಮರ್ ಒಳ್ಳೆ ಪಾಶ್ ಗ್ಲಾಸ್ ಗೀಸೆಲ್ಲ ಹಾಕೊಂಡು ಅವ್ರು ಬಂದರೆ, ಪ್ರಶಾಂತ್ ನೀಲ್ ಬಂದರೆ ಚಂದ ಮಾಡಿ ಮಾತಾಡ್ಸಿ, ಹಂಗೆ ನೋಡಿ ಇಂಗ್ಲೀಷಾಗೆಲ್ಲ ಟಸ್ ಪುಸ್ ಅಂತ ಹಾರಿಸಿ ಸೊ ಇದು ಮಾಡ್ತಾಯಿದ್ರು. ನನ್ನ ಆ್ಯಸ್ ಎ ಡಮ್ಮಿ ಎಂಬ ಥರದಲ್ಲಿ ಇನ್ನೊಂದು ಲಾಡ್ಜಲ್ಲಿ ನಾನು ಇಟ್ಟಿದ್ರು. ಓಕೆ, ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಎಲ್ಲ ಫೈನಲ್ ಹಂತಕ್ಕೆ ಬಂತು. ಆ ಟೈಮಲ್ಲಿ ಫೈನಲ್ ವರ್ಕ್ ಮಾಡ್ತಾ ಇವರು ನೋಡಕ್ಕೆ ಬಂದು ಇಲ್ಲ ಈ ಪೋರ್ಷನ್ ಅಂತ ಹೇಳಿ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಸೆಲೆಕ್ಟ್ ಮಾಡಿದ ಪೋರ್ಷನ್ನೆಲ್ಲ ನಾನು ಮಾಡಿದ್ದು. ಸೊ ಇದ್ರದ್ದು ಪ್ರಾಜೆಕ್ಟ್ ಕೊಡಿ, ಸೆಕ್ಷನ್ ಓಪನ್ ಮಾಡಿ ಕೆಲಸ ಮಾಡು ಅಂತ ಹೇಳಿ. ಇಲ್ಲ ಸರ್, ಇದು ನಾನು ಮಾಡಿದ್ದಲ್ಲ ಸರ್, ಆ ಕಡೆ ಫಸ್ಟ್ ರೂಮಲ್ಲಿ ಇದ್ರಲ್ಲೇ ರವಿ ಅಂತ ಅವ್ರು ಮಾಡಿದಂದು. ಸೊ ಅಲ್ಲಿ ತನಕ ಅವರು ಇದು ನಂಗೆ ಹೇಳಿದ್ದು ಪ್ರಶಾಂತ್ ನೀಲೆ. ಅಲ್ಲಿ ತನಕ ಅವ್ರಿಗೆ ಹೆಂಗಿತ್ತಾನೆ ಹೇಳಿದ್ರೆ, ಇಲ್ಲೊಬ್ಬ ಡಮ್ಮಿ ಈಗ ತೋರ್ಕೆಗೆ ಜನರು ತುಂಬ ಜನ ಕೆಲಸ ಮಾಡ್ತೇನೆ ತೋರ್ಸಕ್ಕೆ ಒಬ್ಬರನ್ನ ಕೂರಿಸಿದ್ದಾರೆ ಅಂತ ಹೇಳಿ ನಾನು ಕೂರಿಸಿದ್ರಂತೆ. ಸೊ ಅಲ್ಲಿ ಆದಮೇಲೆ ಆವಾಗ ಅದಕ್ಕೆ ನಂದೇ ಅಂತ ಸಿನಿಮಾಗೆ ಹೆಸರಿತ್ತು. ಸೊ ಅದು ಫುಲ್ ಕೆಲಸ ಎಲ್ಲ ಮಾಡಿದೆ ಸಿನಿಮಾಕ್ಕೆ. ಆ್ಯಸ್ ಎ ಅವ್ರ ನಿರ್ದೇಶಕರು ಏನು ಕೇಳ್ತಿದ್ರು, ಅವ್ರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇತ್ತು. ಸೊ ಫಸ್ಟ್ ರೌಂಡ್ ವರ್ಕ್ ಅಂತ ಹೇಳಿ ಮಾಡಿ ಕಳಿಸ್ಕೊಟ್ಟು, ಅದಾದಮೇಲೆ 1 ವರ್ಷ ಅವ್ರು ಮತ್ತೆ ರೀಶೂಟ್ ಎಲ್ಲ ಮಾಡಿ ಡೈರೆಕ್ಟ್ ಫೋನ್ ಮಾಡಿ ಕಮ್ಯುನಿಕೇಟ್ ಆದರು. ಸೊ ಈ ಥರ ನೀವು ಆ ಟೈಮ್ ಪ್ರೋಗ್ರಾಮ್ ಮಾಡಿದ್ರಲ್ಲ, ಈಗ ಮತ್ತೆ ರೀಶೂಟ್ ಮಾಡ್ಕೊಂಬಂದಿದ್ವಿ, ಸಿನಿಮಾ ಮತ್ತೆ ವರ್ಕ್ ಮಾಡಬೇಕು, ನಿಮ್ಮ ಹತ್ರ ಎಬಿಲಿಟಿ ಇದೆ, ನೀವು ಮಾಡ್ಬೋದಾ ಹಿಂಗೆ. ಸೊ ಬನ್ನಿ ಸರ್ ಅಂತ ಹೇಳಿ ಕರೆದು ಕೂತ್ಕೊಂಡು ಮಾತಾಡಿ. ನೋಡಿ ಸರ್, ನೀವು ಬಂದಿದ್ದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ. ಸೊ ನಾನು ಅಲ್ಲಿಗೆ ಪ್ರೋಗ್ರಾಮರಾಗಿ ಕೆಲಸ ಮಾಡಿದ್ದು. ಸೊ ಈಗ ನಾನು ಆ ಸಿನಿಮಾ ತೊಗೊತೀನಿ ಅಂತ ಹೇಳಿದ್ರೆ ನಾನು ಅವ್ರಿಗೆ ಮೋಸ ಮಾಡಿ ತೊಗೊಂಡಂಗಂತ ನನಗೆ ಅನ್ಸುತ್ತೆ, ಪರ್ಸ್ನಲ್ ಫೀಲ್ ಆಗುತ್ತೆ. ಇಲ್ಲ, ಅವರು ತೊಗೊಂಡಿದ್ದಂಗೆ, ಅವರು ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ಗಿದ್ದು, ಅವ್ರಿಗೆ ಬಂದಿದ್ದು, ಅವರು ತೊಗೊಂಡಿದ್ದಲ್ಲ, ಅವ್ರು ಮಾಡಿದ ತಪ್ಪು, ನೀವು ಮಾಡಿದ ತಪ್ಪು. ಹಾಗಲ್ಲ ಸರ್, ನನಗೂ ಅವ್ರಿಗೆ ಒಂದು ಋಣ ಇದೆ. ಸೊ ಅದು ತಪ್ಪಾಗುತ್ತೆ. ಒಂದು ಕೆಲಸ ಮಾಡು, ನಿಮಗೂ ಸಿನಿಮಾ ಚೆನ್ನಾಗಿದೆ, ಸಿನಿಮಾಗೋಸ್ಕರ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಇಡೀ ಸಿನಿಮಾ ಕೆಲಸ ಮಾಡ್ತೀನಿ. ಸಿನಿಮಾ ಚೆನ್ನಾಗಿದೆ, ಸಿನಿಮಾಕ್ಕೆ ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ನಾನು ಫಸ್ಟ್ ಕೆಲಸ ಮಾಡ್ತೀನಿ. ಸೊ ನಮಗೂ ನಿಮಗೂ ಒಂದು ಇದಾಕೊಳ್ಳೋಣ, ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ನನಗೆ ಇಷ್ಟ ಆಗಿ ನಿಮ್ಗಿಷ್ಟ ಆಗಿಲ್ಲ ಅಂದರೆ ನಾನು ಬಳಸಲ್ಲ, ನಿಮಗಿಷ್ಟ ಆಗಿ ನನಗಿಷ್ಟ ಆಗಿಲ್ಲ ಅಂದ್ರೆ ನಾನು ಬಳಸಲ್ಲ. ಸೊ ಇಬ್ಬರಿಗೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಥೀಮನ್ನು ಇಟ್ಕೊಂಡು ಸಿನಿಮಾ ಕಂಟಿನ್ಯೂ ಮಾಡೋಣ. ಸೊ ಈ ಥರದಲ್ಲಿ ಕೆಲಸ ಮಾಡುವ ಅಂತ ಹೇಳಿ ಶುರು ಮಾಡ್ತು. ಸೊ ಹತ್ರ 1 ವರ್ಷ 4 ತಿಂಗಳು, ನನ್ನ ಮಗಳು ಆವಾಗ 3-4 ತಿಂಗಳು ಮಗು ಅಷ್ಟೇ.
ಸೊ ಅವಳದ್ದು 1 ವರ್ಷ 1.5 ವರ್ಷದ 1.5 ವರ್ಷ ಅವಳದ್ದು ಆದಮೇಲೆ ಉಗ್ರಂ ಸಿನಿಮಾ ಅಂತೂ ಮುಗೀತು ಅಂತ ಆಯಿತು. ಅದರಲ್ಲೂ ಆ ಹಾಡು ನಂಗೆ ಆ ಉಗ್ರಂ ಸಿನಿಮಾದ ಹಾಡುಗಳು ಏನಿದೆ ಅಂದರೆ ನನ್ನ ಜೀವನದಲ್ಲಿ ಆ ಥರ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಲ್ಲ. ಸೊ ಆಲ್ರೆಡಿ ಹಾಡಿದ್ದಂಥ ಹಾಡು ಅದ್ರದ್ದು ಬರೇ ಲಿಪ್ ಇಟ್ಕೊಂಡು ನಾನು ಹಾಡು ಚೇಂಜ್ ಮಾಡಿದ್ದು. ಆಲ್ರೆಡಿ ಶೂಟ್ ಮಾಡಿದ್ರು, ಟ್ಯೂನ್ ಬೇರೆ ಇತ್ತು, ಹಾಡೇ ಬೇರೆ ಇತ್ತು. ಸೊ ಅದ್ರ ಲಿಪ್ ಇಟ್ಕೊಂಡು ಅದ್ರ ಮೇಲೆ ಕಂಪೋಸ್ ಮಾಡಿ ಮತ್ತೆ ಪುನಃ ರೀವರ್ಕ್ ಮಾಡಿದಂಥ ಹಾಡು. ಅದರಲ್ಲಿ ಟೈಟ್ಲ್ ಸಾಂಗ್ ಮಾತ್ರ ನನಗೆ ಅಂದರೆ ಸ್ವತಃ ನನಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಂಥ ಹಾಡು. ನಾನು ಪ್ರತಿ ಸಲ ಅವ್ರು ಬಂದವಾಗ ಕೇಳ್ತಿದ್ದೆ, ನಮ್ಗೆ ಏನಾದ್ರು ಒಂದು ಅವಕಾಶ ನನ್ನ ಪ್ರೂವ್ ಮಾಡ್ಲಿಕ್ಕೆ ಒಂದು ಸಾಂಗ್ ಕೊಡಿ ಅಂತ ಅವ್ರಿಗೆ ಕೇಳಿ ಒಂದು ದಿವಸ ಓಕೆ ಒಂದು ಟೈಟ್ಲ್ ಸಾಂಗ್ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಯಿತು. ರಿಲೀಸಿಗೆ ಇನ್ನು ಒಂದು 15 ದಿವಸ ಇದೆ ಅಷ್ಟೇ. ಆ ಟೈಮಲ್ಲಿ ಒಂದು ಅವಕಾಶ ಕೊಡಿದ್ದು ಅದೇ ಉಗ್ರಂ ವೀರಂ. ಸೊ ಆ ದಿವಸ ಅವರು ಆದಮೇಲೆ ನಿಮ್ಮ ಒಳಗಡೆ ಇಷ್ಟೆಲ್ಲ ಇಟ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ರಿ, ನೀವು ಕೇಳಲಿಲ್ಲ, ನಾನು ಕೊಡಲಿಲ್ಲ ಅಷ್ಟೇ. ನಮಗೂ ಅದೇ ಅದೇ ಅನ್ನ ಸಾರು ಮಾಡಿ ಸಾಕಾಗಿದೆ ಸ್ವಾಮಿ, ಸ್ವಲ್ಪ ಬೇರೆ ಮಾಡೋದಂತ ನಾನು ಅಂದ್ಕೊಂಡಿದ್ದೆ, ನಿಮ್ಗೆ ಕೇಳ್ತಾ ಇದ್ದೆ, ನೀವು ಕೊಡ್ತಿರಲ್ಲ ಅಂತ ಹೇಳಿ ಅದೇ ನನಗೆ ಇವತ್ತಿನ ಬ್ರೇಕು. ನಾನು ಅವತ್ತು ಅಂದರೆ 65 ಸಿನಿಮಾ ಏನು ಈ ಫೆಡ್ಅಪ್ ಅಂತಾರಲ್ಲ, ದಿನ ಬೆಳಗಾದ್ರೆ ಅದೇ ಆರಾರು, ಅದೇ ಕಾರ್ಡ್ಸು, ಅದೇ ಎಮೋಷ್ನಲ್ ಕಾರ್ಡ್ಸು, ಅದೇ ಫೀಲಿಂಗ್ಸು, ಅದು ಬಿಟ್ಟರೆ ಬೇರೆ ಬದಲಾಗಲ್ಲ. ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ನನಗೂ ಅವ್ರಿಗೂ ಒಂದಿಷ್ಟು ಗಲಾಟೆಗಳೆಲ್ಲ ಮಾಡ್ಕೊಂಡು, ಅಂದರೆ ಅವ್ರು ಮಾತಾಡ್ತದೆ ಇಂಗ್ಲೀಷ್ ಸಿನಿಮಾ ಬಂದು ತೋರ್ಸೋದು, ನೋಡಿ ಇದ್ರಲ್ಲಿ ಹೆಂಗೆ ಡುಮ್ ಅಂತ ಬೀಳ್ತಾ ಇದೆ, ಇದ್ರಲ್ಲಿ ನಮ್ಮಲ್ಲಿ ಯಾಕೆ ಈ ಥರ ಬರ್ತಾ ಇಲ್ಲ ಅಂತ. ಸೊ ಇದನ್ನ ರಿಸರ್ಚ್ ಮಾಡೋಕೆ ನನಗೆ ಹತ್ರ ಒಂದು 6 ತಿಂಗಳು ಚಿಲ್ಲರೆ ಅದಕ್ಕೆ ಆಯಿತು. ನಮಗೂ ಅವ್ರಿಗೂ ಫೈಟಿಂಗ್ ಅಲ್ಲ, ರಿಸರ್ಚ್ ಮಾಡಿ ಆ ಆ್ಯನ್ಲಾಗ್ ಸೌಂಡು ಈ ಆ್ಯನ್ಲಾಗ್ ಸೌಂಡು ಇದು ಹೆಂಗೆ ಕ್ರಿಯೇಟ್ ಆಗೋದು. ನಾನು ಮೊದಲೇ ಇಂಗ್ಲೀಷಲ್ಲಿ ಎಲ್ಬೋರ್ಡು ಹುಡ್ಕೊಂಡು ರಿಸರ್ಚ್ ಮಾಡಿ ಗೊತ್ತಾಯಿತು ಒಂದಿಷ್ಟು. ನಾವೀಗ ಏನಿದ್ದೀವಿ, ನಾವೀಗ 1ನೇ ಕ್ಲಾಸಲ್ಲಿ ಇದ್ದೀವಿ, ಅವರು ಡಿಗ್ರಿ ಮುಗಿಸಿದ್ದಾರೆ ಸೌಂಡಲ್ಲಿ. ಸೊ ನಾವು ಆ ಮಟ್ಟಕ್ಕೆ ಹೋಗೋದು ಹೆಂಗಂತ ನಾನು ಅದರಲ್ಲಿ 1 ಚಾನಲ್ ಸ್ಟ್ರಿಪ್ ಅಂತ ಚಾನಲ್ ವರ್ಕ್ ಅಂತ. ಸೊ ಅವ್ರದಲ್ಲಿ 96 ಮೇಲೆ ಡಿಪೆಂಡ್ ಆಗಿ ವರ್ಕ್ ಮಾಡುತ್ತೆ. ನಾವು ಇಲ್ಲಿ 1 ಚಾನಲ್ ಬೈ ಮಾಡಿಕೊಂಡು ಒಂದು ವರ್ಕ್ ಮುಗಿಸಿದ್ವಿ. ಸೊ ಅದರಲ್ಲಿ ಔಟ್ ತೆಗೆದ್ವಿ. ಇಷ್ಟೇ ರಿಯಲ್ ಟೈಮ್ ರೆಕಾರ್ಡ್ ಟೈಪ್ ಮಾಡಿದ್ದು, ಅಂದರೆ ಒಂದು RR ಬೌನ್ಸ್ ಆಗೋಕ್ಕೆ ಮಿನಿಮಮ್ 5 ರಿಂದ 6 ದಿವಸ ಬೇಕಾಯಿತು ಉಗ್ರಂ. ಸೊ ಆ ಥರದಲ್ಲಿ ಮಾಡಿದಂಥ ಸೌಂಡಲ್ಲಿ ಒಂದು ಬೇರೆ ಲೆವೆಲಿಗೆ ಪ್ರಯತ್ನ ಮಾಡಬೇಕಂತ ಮಾಡಿದ ಸಿನಿಮಾ. ಸೊ ಅದಕ್ಕೆ ತುಂಬ ಎಫರ್ಟ್ ಹಾಕಿದ್ವಿ. ಅಂದರೆ ನಮ್ಮದಲ್ಲದ ಪ್ರಪಂಚ ಬಿಟ್ಟು ಇನ್ನೊಂದು ಪ್ರಪಂಚಕ್ಕೆ ಹೋಗಿ ಕೈ ಹಾಕಿ ಅಲ್ಲಿನ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಂಥ ಸಿನಿಮಾ. ಓಕೆ. ಸೊ ಉಗ್ರಂನಲ್ಲಿ ಆ ಒಂದು ಅವಕಾಶ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಸೊ ಆ ಒಂದು ಉಗ್ರಂ ವೀರಂ ಅನ್ನೋ ಒಂದು ಸಾಂಗ್ ರವಿ ಬಸ್ರೂರ್ ಅಲ್ಲ, ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಅವರು ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದಂತ ಅನ್ಕೊಂಡು ಬಿಟ್ಟಿದ್ದಾರೆ ಎಷ್ಟೋ ಜನ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ರವಿ ಬಸ್ರೂರ್ ಅಂತ, ಅದ್ರಲ್ಲಿ ಹಾಡಲ್ಲ, ನಾನು ಮಾಡಿರೋದು ನಾನೇ. ಸೊ ಎಷ್ಟೋ ಜನ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಮಾಡಿದ್ದಲ್ವಾ ಇದು ಸೊ ಅದ್ರ ನಂತರ ಎಷ್ಟೋ ಸಿನಿಮಾಗಳು ಬಂದಿದ್ದಲ್ಲ, ಆಲ್ರೆಡಿ ಶೂಟ್ ಮುಗ್ದಿತ್ತು, ಅದಾದ್ಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂದರು. ಸೊ ರವಿ ಬಸ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಳ್ಳೇದೆ, ಭಾಳ ಖುಷಿನೇ. ಅಂದರೆ ಆಗ ಆ ಕ್ಯಾಟಗರಿಯಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತಲ್ಲ ಆಸ್ ಎ. ಅಂದರೆ ಈ ಹಾಡು ಸೇರಿದ್ರೆ ಒಂದು 20 ನಿಮಿಷ ಆಗಿರ್ಬೋದು, ಇನ್ನು 2 ಅವರ್ ಕೂರಿಸೋದು ನಮ್ದೆಲ್ಲ. ಯಾಕೆಂದ್ರೆ ಒಂದು ಚಿತ್ರಕ್ಕೆ ಅಫ್ಕೋರ್ಸ್ ಒಂದು ಹಾರರ್ ಆಗಿರ್ಬೋದು, ಒಂದು ಸೆಂಟಿಮೆಂಟ್, ಯಾವುದೇ ಒಂದು ಚಿತ್ರಕ್ಕಾಗಿರ್ಲಿ, ಒಂದು ಕತೆ ಹೋಗ್ತಿದೆ ಅಂದಾಗ ಹಿಂದ್ಗಡೆ ಬರುವಂಥ ಮ್ಯೂಸಿಕ್ ಎಷ್ಟು ಸ್ವಂತ ಒಂದು ಕೊಟ್ಟಂತವ್ರು ನೀವು. ಸೊ ಇದೆಲ್ಲದ್ರ ಜೊತೆಗೆ ಲಕ್ಕಿ ಅನ್ನೋ ಚಿತ್ರದಲ್ಲಿ ಸಿಂಗರ್ ಆಗಿ ಹಾಡ್ತೀರಾ, ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ನೀವೇ ಹಾಡಿದ್ದೀರಾ ಅಂತೇಳಿ. ಅದು ಅವ್ರು ಯಶ್ ಅವರು ಎಲ್ಲ ತುಂಬ ಜನ ಹಾಡಿದ್ರಂತೆ. ಹಾಡಾದ್ಮೇಲೆ ಇಲ್ಲ ಅದು ಫಸ್ಟ್ ಟ್ರ್ಯಾಕ್ ಹಾಡಿದ್ರಲ್ಲ ಅವ್ರನ್ನೇ ಕರೆಸಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಬೇರೆ ಕಡೆ ವರ್ಕಲ್ಲಿದ್ದೆ, ಕರೆಸಿದ್ರು ಅವ್ರ ಎದುರಿಗೆ ಹಾಡಿ ಅದೇ ಫೀಲ್ ಕೊಟ್ಟು ಹಾಡಿದಂತ ಹಾಡೋದು. ಸೊ ಆ ಹಾಡನ್ನ ಒಂದು ಲೈನ್. ಮಂಡ್ಯದಿಂದ ಓಡಿ ಬಂದ ಕಳ್ಳುಗೋಯಿಂದ ನೀವು ಹೆಣ್ಣೈಕ್ಳ ದೂರ ಇರಿ ಸ್ವಲ್ಪ ನನ್ನಿಂದ, ಟಕ್ 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 ಡಗರ್ ಟಕ್ ಟಕ್ ಡಚ್ಕಿ ಡಮಾರ್. ಸೂಪರ್. ಸೊ ಈ ಒಂದು ಸಾಂಗ್ ಆಲ್ಮೋಸ್ಟ್ ಆಲ್ ಸೂಪರ್ ಹಿಟ್ ಆದ ಸಾಂಗ್. ಈ ಸಾಂಗ್ ನ ಹಾಡಿದವ್ರು ಯಾರು ಅಂತೇಳಿ ಎಷ್ಟೋ ಜನ ಸಾಂಗ್ ಚೆನ್ನಾಗಿದೆ, ಸಿಂಗರ್ ಯಾರು ಅಂತ ಹುಡುಕ್ತಿರ್ತಿಲ್ಲ, ಆ ಸಿಂಗರ್ ಇವರೇ. ಸೊ ಇವರಿಂದ ಹೇಳ್ತೀನಿ ಅದನ್ನ ಅವಕಾಶ, ನಾ ಹೇಳ್ದಲ್ಲ, ಅವಕಾಶ ಟ್ಯಾಲೆಂಟ್ಗಿಂತ ಇಂಪಾರ್ಟೆಂಟ್ ಗುರುತಿಸೋರು. ಆ ಗುರುತಿಸೋರು ಇರೋಕ್ಕೋಸ್ಕರ ರವಿ ಬಸ್ರು ಇಲ್ಲಿದ್ದಾರೆ. ಇವತ್ತಿಲ್ಲಿ ನಾನು ಇಲ್ಲಿರ್ಲಿಕ್ಕೆ ಕಾರಣ ಉಗ್ರಮಲ್ಲಿ ನೀವೆಲ್ಲ ಸೇರಿ ಗುರುತಿಸೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಷ್ಟೇ. ಸೊ ಹೀಗೆ ಶುರುವಾದಂತಹ ಜರ್ನಿ ಇವ್ರದ್ದು. ಸೂಪರ್ ಆಗಿ ಹಾಡು ಹೇಳಿದ್ರು, ಮ್ಯೂಸಿಕ್ ಮಾಡಿದ್ರು, ಎಲ್ಲದೂ ಮಾಡಿದ್ರು. ಎಲ್ಲೋ ಒಂದು ಅವಕಾಶ, ಇವರ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು, ಅದು ಉಗ್ರಂ ಮೂಲಕ. ಸೊ ಅಲ್ಲಿಂದ ರವಿ ಬಸ್ರೂರ್ ಲೈಫ್ ಬೇರೆ ರೀತಿಯಲ್ಲೇ ಟರ್ನ್ ಆಯಿತು.
ಸೊ ಅಲ್ಲಿವರೆಗೂ ರವಿ ಬಸ್ರೂರವರು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಆಗಲಿ ಪ್ರತಿಯೊಂದನ್ನು ಚೆನ್ನಾಗಿ ಮಾಡ್ತಾರೆ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ಯಾರು ಅಂತ ಗೊತ್ತಿರಲಿಲ್ಲ. ಉಗ್ರಂ ಅನ್ನೋದು ನಿಮ್ಮ ಒಂದು ಲೈಫನ್ನ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ನಿಲ್ಲಿಸು, ಇಲ್ಲಿದ್ದವ್ರನ್ನ ಒಂದು ಪೀಕ್ ಲೆವೆಲ್ಗೆ ಕರ್ಕೊಂಡೋಗಿ ನಿಲ್ಲಿಸು. ಎಲ್ಲರೂ ಸರ್ ರವಿ ಬಸ್ರು, ಎಷ್ಟೋ ಜನ ಹೊಸಬ್ರು ಸರ್ ನನ್ನ ಮ್ಯೂಸಿಕ್ ಅಂತ ಮಾಡಿದ್ರೆ ರವಿ ಬಸ್ರೂರವರೇ ಮಾಡಬೇಕು ಅನ್ನೋ ಲೆವೆಲ್ಗೆ ಬಂತು. ಸೊ ಆ ಒಂದು ಚೇಂಜ್ ಓವರ್ ನಿಮಗೆ ಹೇಗೆ ಅನಿಸ್ತು? ಅದೇ ಹೇಳ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ವಿ, ನಾನು ಮಾಡೋವಂಥ ಕೆಲಸ ನನಗೆ ಸಕ್ಸಸ್ ಅನ್ನೋದು ಎಲ್ಲೋ ಒಂದು ಕಡೆ ಬಂಪರ್ ಆಫರ್ ಅಂತ ಹೇಳಿದ್ರಿ. ಸೊ ಈ ಒಂದು ಬಂಪರ್ ಆಫರ್ ನಿಮ್ಮ ಲೈಫಲ್ಲಿ ಯಾವ ರೀತಿ ಚೇಂಜ್ ತಂತು? ಬದಲಾವಣೆ ಅನ್ನೋಂಥದ್ದು ಈಗ ಪ್ರತಿಯೊಂದಕ್ಕೂ ಏನು ಒಬ್ಬ ವ್ಯಕ್ತಿಗೆ ಹೋಲಿಸಿದ್ರೆ 4 years 5 years ಅಂತ ಹೇಳ್ತೀವಿ. ಈಗ ರಾಜಕೀಯ ಆಗಿರಲಿ ಯಾವುದೇ ಇರಲಿ, ಒಂದು ಟ್ರೆಂಡ್ ಅಂತ ಬಂತ ಹೇಳಿದ್ರೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 5 years. ನಾನೀಗ ಈಗ ಈಗ ಇದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗ ಲೀಡಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಅನದರ್ 4 to 5 years. ಅದ ನಂತರ ಇನ್ನೊಂದು ನೀರು ಬರಲೇಬೇಕು. ಈ ನಿಲ್ಬೇಕು ಅಂತ ಇಲ್ಲ, ಅಥವಾ ಮುಂದೆ ಹೋಗ್ಬೇಕು ಅಂತಾನಿಲ್ಲ, ಅದ್ರ ನಂತರ ಇನ್ನೊಂದು ನೀರು ಬರಲೇಬೇಕು. ಆವಾಗಲೇ ಬದಲಾವಣೆ ಆಗೋದು, ಇನ್ನೊಂದಿಷ್ಟು ಹೊಸತನಗಳು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದಾದಮೇಲೆ ಈ ಇಯರ್ ನಾನು ತುಂಬ ಖುಷಿ ಆಗುತ್ತೆ ಅಂದರೆ, ಎಷ್ಟೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು ಅಥವಾ ಹೊಸ ಪ್ರತಿಭೆಗಳು ಬರ್ತಾ ಇರೋದು. ಸೊ ಭಾಳ ಖುಷಿ ಆಗುತ್ತೆ. ಸೊ ಈಗ ರೈಟ್ ಟೈಮ್ ಸೊ ಪ್ರೂವ್ ಮಾಡಲಿಕ್ಕೆ ಸೊ ಒಂದಿಷ್ಟು ಬರ್ತಾ ಇದೆ. ಈ ಥರ ಚೇಂಜ್ ಓವರ್ ಆಗ್ತಾ ಇದ್ರೆ ಮಾತ್ರ ಪ್ರತಿಯೊಂದು ಗುರುತಿಸ್ಲಿಕ್ಕೆ, ಹೊಸ ಪ್ರತಿಭೆಗೆ ಗುರುತಿಸ್ಲಿಕ್ಕೆ ಒಳ್ಳೇದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು. ನಾನು ಹೇಳ್ತಾ ಇರೋದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಮಾತ್ರ. ಇಲ್ಲಿರೋ ನಮ್ಮಲ್ಲಿ ನಾವು ಬದಲಾವಣೆ ಕಾಣ್ತಲ್ಲ. ನಾವು ಸಣ್ಣದಿಪ್ಪತ್ತಿಗೆ ನಾವು ಚಡ್ಡಿ ಹಾಕಿ ಓಡಾಡ್ತೀವಿ, ಅದ್ರ ನಂತರ ಪಂಜೆ ಹಾಕೊಂಡ್ ಮತ್ತೆ ಅದಾದ್ಮೇಲೆ ಪ್ಯಾಂಟ್ ಹಾಕಂತ, ಈಗ ಮತ್ತೆ ನಾವು ಚಡ್ಡಿ ಹಾಕೊಳ್ತಾ ಇಲ್ಲ. ಸೊ ಬದಲಾವಣೆ ಅನ್ನೋಂಥದ್ದು ಆಗ್ತಾ ಇದ್ರೆ ಮಾತ್ರ, ಸೊ ಬದಲಾವಣೆ ಅನ್ನೋದು ಆದ್ರೆ ಮಾತ್ರ ಒಂದು ಹೊಸತನವನ್ನು ತರಬಹುದು ಅನ್ನೋದು ನಿಮ್ಮ ಮಾತು. ಓಕೆ ಫೈನ್. ಸೊ ಇದೆಲ್ಲದ್ರ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾ ಇದ್ರಿ, ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀರಿ, ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ರಿ, ಮ್ಯೂಸಿಕ್ ಕೂಡ ಮಾಡಿದ್ರಿ, ಒಳ್ಳೊಳ್ಳೆ ಸಾಂಗ್ ಕೊಟ್ರಿ. ಇದೆಲ್ಲದ್ರ ಜೊತೆಯಲ್ಲಿ ಕುಂದಾಪುರ ಕನ್ನಡಕ್ಕೆ ನೀವು ಒಂದು ಹೊಸ ಫಿಲ್ಮ್ ಅಂದ್ರೆ ಡೈರೆಕ್ಷನ್ ಮಾಡ್ತೀರಾ, ಸೊ ನಿರ್ದೇಶನ ಮಾಡ್ಲಿಕ್ಕೆ ಕೈ ಹಾಕ್ತೀರಾ. ಅದು ಕುಂದಾಪುರದ ಕನ್ನಡಕ್ಕೆ ಮೊದಲನೇ ಚಿತ್ರ ಗಿರಿಗಿರಿ ಗರ್ಗರ್ ಮಂಡ್ಲ ಅಂತ ಹೇಳಿ ಒಂದು ಚಿತ್ರವನ್ನ ಮಾಡ್ತೀರಾ. ಸೊ ಡೈರೆಕ್ಷನ್ ಮಾಡುವಂತ ಒಂದು